ಪ್ರತಿ ಅಣುವಿನಲ್ಲಿಯೂ ಚಲಿಸುತ್ತಿರುವ ಗುಪ್ತ ಚೇತನವೇ, ಪ್ರತಿ ಪ್ರಾಣಿಯಲ್ಲಿಯೂ ಬೆಳಗುತ್ತಿರುವ ಗುಪ್ತ ಜ್ಯೋತಿಯೇ, ಎಲ್ಲವನ್ನೂ ಒಂದನ್ನಾಗಿ ಸೇರಿಸಿರುವ ಗುಪ್ತ ಪ್ರೇಮವೇ, ನಿನ್ನೊಡನೆ ಒಂದಾಗಿಹೆನೆಂದು ತಿಳಿದಿರುವ ಪ್ರತಿಯೊಬ್ಬನೂ ಆ ಕಾರಣದಿಂದಲೇ ಇತರರೊಂದಿಗೂ ತನ್ನ ಐಕ್ಯತೆಯನ್ನು ಅರಿಯಲಿ. ಶಾಂತಿ ಶಾಂತಿ ಶಾಂತಿ. ಕುಳಿತುಕೊಳ್ಳಿ. ಇಂದಿನ ಉಪನ್ಯಾಸಕ್ಕೆ ತೆಗೆದುಕೊಂಡಿರುವಂಥ ಗ್ರಂಥ ಮೌನವಾಣಿ. ಮೌನವಾಣಿ. ಈ ಮೌನವಾಣಿ ಗ್ರಂಥ ನಮಗೆ ಬ್ಲವಾಟ್ಸ್ಕಿ ಮೇಡಮ್ ಅವರು ದಯಪಾಲಿಸಿದ್ದಾರೆ. ಮೌನವಾಣಿ ಗ್ರಂಥನ ಇದರ ಸೂಕ್ಷ್ಮತೆ ಏನು ಅಂತಂದರೆ, ಮೇಲ್ನೋಟಕ್ಕೆ ಓದ್ತೀವಿ ಚೆನ್ನಾಗೇ ಇರುತ್ತೆ, ಆದರೆ ಅಷ್ಟು ಮಾತ್ರಕ್ಕೆ ನಮಗೆ ತೃಪ್ತಿ ತಂದುಕೊಡೋದಿಲ್ಲ ಈ ಗ್ರಂಥ. ಮೇಲ್ನೋಟಕ್ಕೆ ಓದಿ ಚೆನ್ನಾಗಿದೆ ಅಂತ ಅಂದ್ಕೊಂಡ್ರೆ ಇದು ನಮ್ಮನ್ನು ಕೆಳ ಹಂತದಿಂದ ಮಜಲುವರೆಗೆ ತೆಗೆದುಕೊಂಡು ಹೋಗುವಂಥ ಗ್ರಂಥ. ಏನೋ ಉಪನ್ಯಾಸ ಕೇಳುವಾಗ ಉಪನ್ಯಾಸಕರು ಒಳ್ಳೆ ಅಂಶನ ನಮಗೆ ತಿಳಿಸ್ತಾರೆ. ಕೇಳುವಾಗ ಚೆನ್ನಾಗಿದೆ ಅಂತ ಅಂದ್ಕೊಳ್ತೀವಿ. ಚೆನ್ನಾಗಿದೆ ಅಂತ ಅಂದ್ಕೊಂಡು ನಿನ್ನೆ ದಿನ ಕೇಳಿಸ್ಕೊಂಡಾಗೆ ನಮ್ಮ ಒಳ್ಳೆ ಡಾಕ್ಟ್ರು ಒಳ್ಳೆ ಔಷಧಿ ಬರ್ಕೊಟ್ಟಿದ್ದಾರೆ ಅಂತ ದಿಮ್ಕೇಳಿಗೆ ಹಾಕ್ಕೊಂಡ್ರೆ ನಮ್ಮಲ್ಲಿ ಬದಲಾವಣೆ ಕಾಣಿಸೋದಿಲ್ಲ. ಕೇಳಿಸ್ಕೊಂಡಿದ್ದನ್ನು ಸ್ವಲ್ಪ ಮನನ ಮಾಡಿಕೊಂಡು ಒಳಗೇನೆ ಧ್ಯಾನಾಸಕ್ತರಾದರೆ ನಿಜವಾಗಿಯೂ ಬದಲಾವಣೆ ಆಗೇ ಆಗುತ್ತೆ. ಇವತ್ತಲ್ಲ ನಾಳೆ ಬದಲಾವಣೆ ಆಗೇ ಆಗುತ್ತೆ. ನಾನು ಇರುವುದು ಹೀಗೆ ಅಂತ ಅಂದ್ಕೊಂಡ್ರೆ ಬದಲಾವಣೆ ಕಷ್ಟ. ಯಾವುದೋ ಮೂಡಲ್ಲಿ ಏನೋ ವಿಶಾಲವಾದ ಒಂದು ಭಾವನೆಯಿಂದ ನಾವು ಇಲ್ಲಿಗೆ ಬಂದಿದ್ದೀವಿ, ಅದನ್ನು ತೀರಿಸ್ಕೊಂಡು ಹೋಗಬೇಕು ಅಂತ ಒಂದು ಬೇರೆ ದೃಷ್ಟಿಯಿಂದ ನಾವು ಯೋಚನೆ ಮಾಡಿದರೆ ಕಷ್ಟ ಸಾಧ್ಯ. ಆದ್ದರಿಂದ ಇವತ್ತು ನಾಳೆ ತದೇಕ ಚಿತ್ತದಿಂದ ನಾವು ಗಮನ ಹರಿಸಲೇಬೇಕು. ಗಮನ ಹರಿಸಿದ್ರೆ ಒಂದಲ್ಲ ಒಂದು ವಿಧದಿಂದ ನಮಗೆ ಸಹಾಯ ಆಗೇ ಆಗುತ್ತೆ. ಯೋಗ ಮಾರ್ಗದಲ್ಲಿ ಒಂದು ಹೆಜ್ಜೆ ಮುಂದಿಡಲು. ಆದ್ದರಿಂದ ಇವತ್ತಿನ ಉಪನ್ಯಾಸಗಳು 5 ಇರುತ್ತೆ. ಅದೇ ಗ್ರಂಥದಲ್ಲಿ 5 ಉಪನ್ಯಾಸಗಳು ನಮ್ಮನ್ನು ಕಾಯ ವಾಚ ಅದರಂತೆ ನಡೆದರೆ ನಮ್ಮನ್ನು ಮೇಲ್ಮಟ್ಟಕ್ಕೆ ಎಂದೋ ಒಂದು ದಿನ ಕರ್ಕೊಂಡು ಹೋಗ್ತವೆ. ಆ ಉಪನ್ಯಾಸಗಳ ಮೂಲಕ ನಾವು ಗ್ರಹಿಸಿದಂಥ ಅಂಶಗಳು ಮೈಗೂಡಿಸ್ಕೊಂಡಾಗ ಇದೊಂದು ಕೋರಿಕೆ. ಅನಂತರ ಪ್ರತಿಯೊಂದನ್ನು ಧ್ಯಾನದ ಮೂಲಕ ನಾವು ಕೇಳಿಸ್ಕೊಳ್ಬೇಕು, ಚಿಂತಿಸಬೇಕು. ಧ್ಯಾನದ ಮೂಲಕ ಅವ್ರು ಧ್ಯಾನ ಹೇಳಿದ್ದಾರೆ, ಧ್ಯಾನ ಅನ್ನೋ ಪದ ಉಪಯೋಗಿಸಿದ್ದಾರೆ. ಧ್ಯಾನ ಅಂದರೆ ಹೀಗೆ, ಎಲ್ಲರೂ ಕಣ್ಮುಚ್ಕೊಳ್ಳಿ, ಈ ಸ್ಥಿತಿಗೆ ಬನ್ನಿ ಅಂತಂದರೆ ಸ್ಥೂಲವಾಗಿ ಒಳ್ಳೆಯದೇ. ಪ್ರಾರಂಭದಲ್ಲಿ ಧ್ಯಾನ ಅಂತಂದರೆ ಅದು ಎಚ್ಚೆತ್ತು ಪ್ರಜ್ಞೆನ ಧ್ಯಾನ ಅಂತ ಅಂತಾರೆ ನಮ್ಮ ಹಿರಿಯರು ತಿಳಿಸ್ಕೊಟ್ಟಿರೋರು. ಆದ್ದರಿಂದ ನಾವು ಎಚ್ಚೆತ್ತ ಪ್ರಜ್ಞೆಯಲ್ಲಿ ಇದ್ದಾಗ ಮಾತ್ರ ಇದನ್ನು ಮನನ ಮಾಡೋಕ್ಕೆ ಸಾಧ್ಯ. ಇವತ್ತು ಒಳ್ಳೆಯ ಉಪನ್ಯಾಸಕರು ಈ ವಿಷಯವನ್ನು ನಮಗೆ ತಿಳಿಸೋರಿದ್ದಾರೆ. ಇದನ್ನು ನಡೆಸ್ಕೊಡಲು ನಮ್ಮ ಡಾಕ್ಟರ್ ಜ್ಯೋತಿ ಮೇಡಮ್ನವ್ರನ್ನ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಅವರು ಇವತ್ತಿನ ಅಧ್ಯಕ್ಷತೆ ವಹಿಸಿ ಅವ್ರದ್ದೂ ಉಪನ್ಯಾಸ ಇದೆ. ಇನ್ನೂ 4 ಸಹಪಾಠಿಗಳು ಉಪನ್ಯಾಸ ಕೊಡೋರಿದ್ದಾರೆ. ಅದನ್ನು ತದೇಕ್ಷಿತದಿಂದ ಆಲಿಸಿ ನಿಜವಾಗಿಯೂ ಒಂದು ಬದಲಾವಣೆ ಮಾಡಿಕೊಳ್ಳೋಣ. ಡಾಕ್ಟರ್ ಮೇಡಮ್ ಅವರು. ಜೀವನ್ಮುಕ್ತ ಮಹಾತ್ಮರಿಗೆ ವಂದಿಸುತ್ತಾ ಈ ದಿನ ನಾವು ಉಪನ್ಯಾಸಗಳಿಗೆ ಆರಿಸಿಕೊಂಡಿರ್ತಕ್ಕಂತಹ ಗ್ರಂಥ ಮೌನವಾಣಿ. ಈ ದಿನದ ಕಾರ್ಯಕ್ರಮಕ್ಕೆ ನನಗೆ ಹೆಚ್ಚಿನ ಜವಾಬ್ದಾರಿಯನ್ನು ಕೊಟ್ಟು
ನಾನು ಕೂಡ ಬೆಳೆಯೋದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂತಹ ಈ ಶಿಬಿರದ ನಿರ್ದೇಶಕರಾದಂತಹ ಸೋದರ ಚೊಕ್ಕಾರೆಡ್ಡಿ ಅವರಿಗೆ ನನ್ನ ಅನಂತ ಧನ್ಯವಾದಗಳು. ಆತ್ಮೀಯ ಸಹೋದರ ಸಹೋದರಿಯರೇ, ನಿನ್ನೆ ನಾವು ಪರಮಗುರು ಚರಣ ಸನ್ನಿಧಿ ಗ್ರಂಥದಲ್ಲಿ ಕುತೂಮಿ ಮಹಾತ್ಮರು ಕೊಟ್ಟಿರ್ತಕ್ಕಂತಹ ಸಂದೇಶವನ್ನು, ಸಾಧಕ ಪಡ್ಕೊಳ್ಬೇಕಾಗಿರ್ತಕ್ಕಂತಹ 4 ಅರ್ಹತೆಗಳ ಬಗ್ಗೆ ಸವಿಸ್ತಾರವಾಗಿ ನಾವು ವಿಚಾರ ಮಾಡಿದ್ವಿ. ಈ ಪರಮಗುರು ಚರಣ ಸನ್ನಿಧಿಯಲ್ಲಿ ಕೊಟ್ಟಿರ್ತಕ್ಕಂತಹ ಸಂದೇಶ ಆಧ್ಯಾತ್ಮ ಸಾಧಕನನ್ನ ದೀಕ್ಷಾ ಪಥಕ್ಕೆ ಹೆಜ್ಜೆ ಇಡೋದಕ್ಕೆ ಸಹಾಯ ಮಾಡುತ್ತೆ. ತೊರೆಯನ್ನ ಪ್ರವೇಶಿಸುವುದು ಅಂತ ಹೇಳ್ತಾರೆ, ಸ್ರೋತಾಪನ್ನ ಅಂತ. ಅಲ್ಲಿ ಕೊಟ್ಟಿರ್ತಕ್ಕಂಥ ಬೋಧೆ ಅಗಾಧವಾದದ್ದು. ನಾವು ತಿಳ್ಕೊಂಡ್ವಿ. ಕೊನೆಯಲ್ಲಿ ಈ ಗ್ರಂಥವನ್ನ JK ಅವರಿಂದ ಲೋಕಾರ್ಪಣೆ ಆದರೂ ಕೂಡ ಈ ಗ್ರಂಥವನ್ನೇ ನಾವು ಮೊದಲು ಅಭ್ಯಾಸ ಮಾಡ್ತೇವೆ. ಯಾಕೆಂದ್ರೆ ಅದರಲ್ಲಿ ಇರ್ತಕ್ಕಂಥ ಸಂದೇಶ ಅಷ್ಟು ಮುಖ್ಯವಾಗಿದೆ. ಪ್ರಾರಂಭಿಕ ಹಂತದಲ್ಲಿ ದೀಕ್ಷಾ ಪಥಕ್ಕೆ ಕಾಲಿಡಬೇಕಾದ್ರೆ ಆಧ್ಯಾತ್ಮ ಸಾಧಕನಿಗೆ. ನಮ್ಮ ಥಿಯಾಸಫಿ ವಾಂಗ್ಮಯದಲ್ಲಿ ತ್ರಿರತ್ನಗಳು ಅಥವಾ ರತ್ನತ್ರಯಗಳು ಅಂತ ಕೂಡ ನಾವು ಕರೀತಕ್ಕಂತಹ 3 ಗ್ರಂಥಗಳಲ್ಲಿ 2ನೆಯ ಗ್ರಂಥನೇ ಮೌನವಾಣಿ ಗ್ರಂಥ. ಮೊದಲನೆಯದು ಪರಮಗುರು ಚರಣ ಸನ್ನಿಧಿ, 2ನೆಯದು ಮೌನವಾಣಿ, 3ನೆಯದು ಮಾರ್ಗಜ್ಯೋತಿ. ಈ 3 ಗ್ರಂಥಗಳನ್ನು ಸಾಕಷ್ಟು ವಿಚಾರಗಳನ್ನು ತಿಳ್ಕೊಂಡು ಚಿಂತನೆ ನಡೆಸಿ ಮನನ ಮಾಡ್ತಕ್ಕಂತಹ ಒಂದು ಸದವಕಾಶ ನಮ್ಮೆಲ್ರಿಗೂ ಕೂಡ ಸಿಕ್ಕಿದೆ. ಈ ದಿನ ಮೌನವಾಣಿಯ ಬಗ್ಗೆ ಸ್ವಲ್ಪ ವಿಚಾರಗಳನ್ನು ತಿಳ್ಕೊಳ್ಳೋಣ. ಈಗಾಗಲೇ ಸಾಧಕರೇ ಹೇಳಿದ ಹಾಗೆ ಮೌನವಾಣಿ ಗ್ರಂಥದಲ್ಲಿ ಇರ್ತಕ್ಕಂತಹ ಬೋಧೆ ನಮ್ಮನ್ನ ಅಂದರೆ ಆಧ್ಯಾತ್ಮ ಸಾಧಕನನ್ನ ದೀಕ್ಷಾ ಪಥದಲ್ಲಿ 4ನೆಯ ದೀಕ್ಷೆಯವರೆಗೂ ಕೂಡ ಕರ್ಕೊಂಡು ಹೋಗ್ತಕ್ಕಂಥದ್ದು. 4ನೆಯ ದೀಕ್ಷೆ ಅಂದರೆ ಅರ್ಹಂತ ಸ್ಥಿತಿ ಅಂತ ನಾವು ಹೇಳ್ತೇವೆ. ಈ ಆಧ್ಯಾತ್ಮ ಪಥದಲ್ಲಿ ನಾವು ತಿಳ್ಕೊಳ್ಬೇಕು ಅಂದರೆ ಮೊದಲು ಶಿಷ್ಯತ್ವದ ಪಥ, ಶಿಷ್ಯತ್ವದ ಮಾರ್ಗ ಬರುತ್ತೆ. ನಂತರ ಬರ್ತಕ್ಕಂಥದ್ದೇ ಈ ದೀಕ್ಷಾಪಥ. ದೀಕ್ಷಾಪಥದಲ್ಲಿ ಅರ್ಹಂತ ಸ್ಥಿತಿಗೆ ವರೆಗೆ ಏರ್ತಕ್ಕಂತಹ ಅವಕಾಶ ಇಲ್ಲಿರ್ತಕ್ಕಂತಹ ಸಂದೇಶಗಳನ್ನು ತಿಳ್ಕೊಳ್ಳೋದ್ರಿಂದ ನಮಗೆ ಸಿಗ್ತಾ ಇದೆ. ಈ ಮೌನವಾಣಿ ಗ್ರಂಥವನ್ನ ಬರೆದವ್ರು ಯಾರು ನಮಗೆಲ್ಲ ಚೆನ್ನಾಗಿ ಗೊತ್ತಿದೆ. ನಮ್ಮ ಥಿಯೋಸಾಫಿಕಲ್ ಸೊಸೈಟಿಯ ಬಾಹ್ಯ ಸ್ಥಾಪಕರಾಗಿರ್ತಕ್ಕಂತಹ HP ಬ್ಲಾವಾಟ್ಸ್ಕಿ ಅಮ್ಮನವರಿಂದ ಈ ಗ್ರಂಥ ಬರೆಯಲ್ಪಟ್ಟಿದೆ. 1889ರಲ್ಲಿ ಈ ಗ್ರಂಥವನ್ನ ಲೋಕಾರ್ಪಣೆ ಮಾಡಲಾಯಿತು. ಅಂದರೆ ಬ್ಲವಾಟ್ಸ್ಕಿ ಅಮ್ಮನವರು ದೇಹವನ್ನು ಬಿಡೋದಕ್ಕೆ 2 ವರ್ಷಗಳ ಮುಂಚೆ ಈ ಗ್ರಂಥವನ್ನ ಲೋಕಾರ್ಪಣೆ ಮಾಡ್ತಾರೆ. ಈ ಗ್ರಂಥದಲ್ಲಿ ಇರ್ತಕ್ಕಂತಹ ಬೋಧೆಗಳು ಅಂದರೆ ಈ ಗ್ರಂಥದಲ್ಲಿ 316 ಸೂಕ್ತಿಗಳಿದೆ, ಅಥವಾ ಅದನ್ನು ನಾವು ಕವನಗಳು ಅಂತ ಕೂಡ ಕರಿತೇವೆ. ಈ 316 ಕವನಗಳಿದೆಯಲ್ಲ, ಇವುಗಳನ್ನ ಮೇಡಮ್ ಬ್ಲವಾಟ್ಸ್ಕಿ ಅವರು ಸ್ವರ್ಣ ಬೋಧೆಗಳ ಗ್ರಂಥ ಅನ್ನುವಂತಹ ಗ್ರಂಥದಿಂದ ಆರಿಸ್ಕೊಂಡಿದ್ದಾರೆ. ಬುಕ್ ಆಫ್ ಗೋಲ್ಡನ್ ಪ್ರಿಸೆಪ್ಟ್ಸ್ ಅಂತ ಹೇಳ್ತೀವಿ. ಇದ್ರ ಬಗ್ಗೆ ಹೆಚ್ಚು ಹೇಳ್ತಾ ಹೋದರೆ ಈ ದಿನದ ವಿಚಾರಕ್ಕೆ ಸಮಯ ಬಹಳ ಕಡಿಮೆ ಆಗುತ್ತೆ. ಆದ್ದರಿಂದ ನಾನು ಅದ್ರ ಬಗ್ಗೆ ಬಹಳ ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾಗಿರೋದು ಸ್ವರ್ಣ ಬೋಧೆಗಳ ಗ್ರಂಥ ಇದೆಯಲ್ಲ, ಅದರಲ್ಲಿ 90 ಚಿಕ್ಕ ಪ್ರಕರಣಗಳಿವೆ. ಅದರಲ್ಲಿ 39 ಚಿಕ್ಕ ಪ್ರಕರಣಗಳನ್ನು HPB ಅವರು ಕಂಠಪಾಠ ಮಾಡಿದ್ರು. ಅವರು ಟಿಬೆಟ್ಟಿನ ಕಣಿವೆಗಳಲ್ಲಿ 3 ವರ್ಷಗಳ ಕಾಲ ಮಹಾತ್ಮರ ಆಶ್ರಮದಲ್ಲಿ ತಂಗಿ ಸಾಕಷ್ಟು ಈ ಗುಪ್ತ ವಿದ್ಯೆಯನ್ನು, ಸನಾತನ ವಿದ್ಯೆಯನ್ನು ಮೈಗೂಡಿಸ್ಕೊಂಡ್ರು. ಆ ಕಾಲದಲ್ಲಿ ಕಂಠಪಾಠ ಮಾಡಿದ್ರು. ಇನ್ನು ಮಿಕ್ಕ ಚಿಕ್ಕ ಪ್ರಕರಣಗಳಿಗೆ ಅವರದೇ ಆದಂತಹ ಟಿಪ್ಪಣಿಯನ್ನ, ವ್ಯಾಖ್ಯಾನವನ್ನ ಬರೆದಿಟ್ಕೊಂಡಿದ್ರು. ಈ ಮೌನವಾಣಿ ಗ್ರಂಥವನ್ನ ಹೇಗಪ್ಪ ಬರೆದ್ರು ಅಂದ್ರೆ, ಅವರು ಫೌಂಟೇನ್ ಬ್ಲೂ ಅಂತಕ್ಕಂಥ ಒಂದು ಸ್ಥಳದಲ್ಲಿ ಅವರು ಬರೀತಾರಂತೆ. ಒಂದು ಕೊಠಡಿಯಲ್ಲಿ ಕೂತ್ಕೊಂಡು
ಅಲ್ಲಿ ಅನಿಬೆಸೆಂಟ್ರು ಕೂಡ ಹಾಜರಿರ್ತಾರೆ ಅದೇ ಕೊಠಡಿಯಲ್ಲಿ. ಹೇಗೆ ಬರೆದ್ರು ಅಂತ ಅನಿಬೆಸೆಂಟ್ರು ನಾನು ಕಣ್ಣಾರೆ ಕಂಡಿದ್ದೀನಿ ಅಂತ ಹೇಳ್ತಾರೆ. ಅವ್ರು ಕೂತ್ಕೊಂಡ್ರೆ ಬರೆಯೋಕ್ಕೆ ಎದ್ದೇಳ್ತಾ ಇರ್ಲಿಲ್ವಂತೆ. ಬೆಳಗ್ಗೆ ಕೂತ್ರೆ ಸಾಯಂಕಾಲ ತನಕ ಒಂದೇ ಸಮ ಬರೀತಾ ಇದ್ರಂತೆ. ಬರೆಯೋದಕ್ಕೆ ಯಾವುದೇ ರೆಫರೆನ್ಸ್ ಬುಕ್ ಮುಂದೆ ಅವರು ಇಟ್ಕೊಂಡಿರ್ಲಿಲ್ಲ. ಅವ್ರು ಹೇಗೆ ಬರೀತಾ ಇದ್ರೋ ನಮಗೆ ಗೊತ್ತಾಗ್ತಿರ್ಲಿಲ್ಲ. ಗಂಟೆಗಟ್ಟಲೆ ಒಂದೇ ಸಮ ಕೂತ್ಕೊಂಡು ಬರೀತಾ ಇದ್ರು. ಅದು ಯಾವ ಜ್ಞಾಪಕ ಶಕ್ತಿ ಇತ್ತು ಅವ್ರಿಗೆ, ಅಥವಾ ಕಣ್ಣಿಗೆ ಕಾಣದಲ್ಲೇ ಇರ್ತಕ್ಕಂಥ ಯಾವುದೋ ಒಂದು ಪುಸ್ತಕದಿಂದ ಬರೀತಿದ್ರೇನೋ ಅನ್ನುವ ಹಾಗಿತ್ತು ಅಂತ ಹೇಳ್ತಾರೆ. ದಿನದ ಕೊನೆಯಲ್ಲಿ ಅವರು ಬರೆದಂತಹ ಕೈ ಬರಹವನ್ನ ಅನಿಬೆಸೆಂಟ್ರಿಗೆ ಕೊಟ್ಟು ಇಂಗ್ಲಿಷ್ ಭಾಷೆ ಏನಾದರೂ ತಪ್ಪುಗಳಿದ್ರೆ ತಿದ್ದಿ ಅಂತ ಕೊಡ್ತಿದ್ರಂತೆ. ಆ ರೀತಿಯ ಒಂದು ಅನುಭವ ಪ್ರಜ್ಞೆಯಲ್ಲಿ ಬರೆದಿರ್ತಕ್ಕಂತಹ ಗ್ರಂಥ ಈ ಮೌನವಾಣಿ ಗ್ರಂಥ. ಈ ಗ್ರಂಥಕ್ಕೆ ಆಧಾರ ಸ್ವರ್ಣಬೋಧೆಗಳ ಗ್ರಂಥ ಅಂತ ನಾನೀಗಾಗಲೇ ಹೇಳಿದೆ. ಈ ಸ್ವರ್ಣಬೋಧೆಗಳ ಗ್ರಂಥದಲ್ಲಿ ಇರ್ತಕ್ಕಂತಹ ವ್ಯಾಖ್ಯಾನ ಅಥವಾ ಬೋಧೆ ಆರ್ಯ ಸಂಗರು ಕೊಟ್ಟಿರ್ತಕ್ಕಂಥದ್ದು. ಮೂಲ ಗ್ರಂಥ ಸ್ವರ್ಣಬೋಧೆಗಳ ಗ್ರಂಥ ಈ ಲೋಹದ ಹಾಳೆಗಳ ಮೇಲೆ ಅಥವಾ ಬಿಲ್ಲೆಗಳ ಮೇಲೆ ಬರೆದು ಈ ಬುದ್ಧರ ಗುಪ್ತ ವಿದ್ಯಾಶಾಲೆಗಳಿದೆಯಲ್ಲ ಅಲ್ಲಿ ಪೂಜಾ ವೇದಿಕೆ ಮೇಲೆ ಇಟ್ಟಿರ್ತಾರಂತೆ. ಅವುಗಳಿಗೆ ಬರೆದಿರ್ತಕ್ಕಂತಹ ವ್ಯಾಖ್ಯಾನ ಆರ್ಯ ಸಂಗರು ಈ ಚಿಕ್ಕ ಪ್ರಕರಣ ಗ್ರಂಥಗಳಲ್ಲಿ ದೊರೀತಕ್ಕಂಥದ್ದು. ಅದನ್ನ ಕಂಠಪಾಠ ಮಾಡಿದ್ರು ಮತ್ತು ಅದರಲ್ಲಿ ಸಾಕಷ್ಟು ವಿಚಾರಗಳನ್ನ ನಮಗೆ ಮುಖ್ಯವಾಗಿರ್ತಕ್ಕಂತಹ ವಿಚಾರಗಳನ್ನ ತೆಗೆದು ನಮಗೆ HPB ಅವರು ಕೊಟ್ಟಿದ್ದಾರೆ. 316 ಕವನಗಳು. ಅಂದ್ರೆ ಅದರ ಹಿಂದೆ ಎಷ್ಟೆಲ್ಲ ಒಂದು ಕೃಷಿ ನಡೆದಿದೆ ಅಂತ. ಸ್ವರ್ಣಬೋಧೆಗಳ ಗ್ರಂಥಕ್ಕೆ ಬರೆದಂತಹ 90 ಪ್ರಕರಣ ಗ್ರಂಥಗಳಿಂದ ಆಯ್ದು 316 ಕವನಗಳನ್ನ ಸೂಕ್ತಿಗಳನ್ನ ಈ ಒಂದು ಆಧ್ಯಾತ್ಮ ಮಾರ್ಗದಲ್ಲಿ ನಡೀತಕ್ಕಂಥವನಿಗೆ ಹೆಚ್ಚು ಸಹಾಯಕರವಾಗ್ಲಿ ಅಂತ ಕೊಟ್ಟಿದ್ದಾರೆ. ನಾವೆಷ್ಟು ಪುಣ್ಯವಂತರಲ್ವ. ಆರ್ಯ ಸಂಗರು ಬರೆದಿರ್ತಕ್ಕಂತಹ ಒಂದು ಪುಸ್ತಕದ ಅಲ್ಲಿರ್ತಕ್ಕಂಥ ವ್ಯಾಖ್ಯಾನವನ್ನ ಅದರಲ್ಲೂ HPB ಅವರು ಹೆಕ್ಕಿ ಮುಖ್ಯವಾಗಿರ್ತಕ್ಕಂಥದ್ದು ಏನಿದೆ ಬೋಧೆ ಅದನ್ನ ನಮಗೆ ಕೊಟ್ಟಿದ್ದಾರೆ. ಅದನ್ನ ತಿಳ್ಕೊಳ್ತಕ್ಕಂತಹ ಪ್ರಯತ್ನ ಈ ದಿನ ಮಾಡೋಣ. ಈ ಗ್ರಂಥದಲ್ಲಿ ಮೌನವಾಣಿ ಗ್ರಂಥದಲ್ಲಿ 3 ಭಾಗಗಳಿದೆ. ನೀವು ಚಿಕ್ಕ ಪುಸ್ತಕ ನೋಡಿರ್ಬೋದು. ಅದರಲ್ಲಿ 316 ಕವನಗಳಿದೆ ಅಲ್ವಾ. 3 ಭಾಗಗಳಲ್ಲಿ ಮೊದಲನೇ ಭಾಗನೇ ಮೌನವಾಣಿ. ಈ ಮೌನವಾಣಿ ಅಂತಕ್ಕಂಥ ಮೊದಲನೇ ಭಾಗದಲ್ಲಿ 100 ಸೂಕ್ತಿಗಳಿದೆ ಅಥವಾ ಕವನಗಳಿದೆ. ಎರಡನೇ ಭಾಗದಲ್ಲಿ ಅದರ ಶೀರ್ಷಿಕೆ 2 ಮಾರ್ಗಗಳು. ಅದರಲ್ಲಿ 95 ಸೂಕ್ತಿಗಳು ಅಥವಾ ಕವನಗಳಿದೆ. ಮೂರನೇ ಭಾಗದ ಶೀರ್ಷಿಕೆ 7 ಮಹಾದ್ವಾರಗಳು. ಅದರಲ್ಲಿ 121 ಕವನಗಳಿವೆ ಅಥವಾ ಸೂಕ್ತಿಗಳಿವೆ. ಈ ಗ್ರಂಥದಲ್ಲಿ ಕೊಟ್ಟಿರ್ತಕ್ಕಂತಹ ಸೂಕ್ತಿಗಳಾಗ್ಲಿ ಕವನಗಳಾಗ್ಲಿ ನಮಗೆ ನಿಜವಾಗ್ಲೂ ಅರ್ಥ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಕಷ್ಟವಾಗಿದೆ. ಈಗಾಗಲೇ ನಿರ್ದೇಶಕರು ಹೇಳಿದ್ರು ಕಬ್ಬಿಣದ ಕಡಲೆ ಅಂತ ಹೇಳಿದ್ರು. ಈ ಒಂದು ಸೂಕ್ತಿಗಳಿಗೆ ವ್ಯಾಖ್ಯಾನವನ್ನ ಅನಿಬೆಸೆಂಟ್ರು ಮತ್ತೆ ಲೆಡ್ಬಿಟ್ರ್ ಅವರು ಬರೆದಿದ್ದಾರೆ. ಅದು ನಮಗೆ ವ್ಯಾಖ್ಯಾನ ಗ್ರಂಥದಲ್ಲಿ ದೊರೀತಕ್ಕಂಥದ್ದು. ಇತ್ತೀಚೆಗೆ ರೋಹಿತ್ ಮೆಹತಾರ್ ಅವರು ಈ ಕವನಗಳಿಗೆ ಅಥವಾ ಈ ಗ್ರಂಥಕ್ಕೆ ತಮ್ಮದೇ ಆದ ವ್ಯಾಖ್ಯಾನವನ್ನ ಕೂಡ ಬರೆದಿದ್ದಾರೆ. ಕ್ರಿಯೇಟಿವ್ ಸೈಲೆನ್ಸ್ ಅಂತ ಆ ಪುಸ್ತಕದ ಶೀರ್ಷಿಕೆ. ಅದು ಕನ್ನಡಕ್ಕೆ ಕೂಡ ಅನುವಾದ ಆಗಿದೆ. ಸೃಜನಾತ್ಮಕ ಮೌನ ಅಂತ ವೈಜ್ಞಾನಿಕ ದೃಷ್ಟಿಕೋನದಲ್ಲಿ ಬರೆದಿದ್ದಾರೆ. ರೋಹಿತ್ ಮೆಹತಾರ್ ಅವರು ಅದರಲ್ಲಿ ಹೇಳ್ತಾರೆ, ವೈಜ್ಞಾನಿಕ ದೃಷ್ಟಿಕೋನದಲ್ಲಿ ನನ್ನದೇ ಆದಂತಹ ಒಂದು ವಿಶ್ಲೇಷಣೆಯನ್ನ ನನ್ನ ಮಟ್ಟಿಗೆ ನಾನು ಅರ್ಥ ಮಾಡ್ಕೊಂಡಿರೋ ರೀತಿಯಲ್ಲಿ ಹೇಳೋದಕ್ಕೆ ಪ್ರಯತ್ನ ಪಡ್ತೇನೆ. ಬಹಳ ಚೆನ್ನಾಗಿದೆ ಪುಸ್ತಕ. ಪ್ರತಿಯೊಬ್ಬರು ಓದಲೇಬೇಕಾಗಿರ್ತಕ್ಕಂತಹ ಪುಸ್ತಕ. ವೈಜ್ಞಾನಿಕ ದೃಷ್ಟಿಕೋನದಲ್ಲಿ ಬಹಳ ಆಳವಾಗಿ ಬರೆದಿದ್ದಾರೆ. ಯಾಕೆಂದ್ರೆ ಯಾವುದೇ ಒಂದು ಈ ರೀತಿಯ ಆಧ್ಯಾತ್ಮ ಗ್ರಂಥಗಳಿದೆಯಲ್ಲ ಅದರ ಆಳ ಬಹಳ ಜಾಸ್ತಿ. ನಮಗೆ ಮೇಲ್ಪದರ ಕೂಡ ಸರಿಯಾಗಿ ಇಟ್ಕೊತ್ತೋ ಇಲ್ವೋ ಗೊತ್ತಿಲ್ಲ. ಅವ್ರು ಹೇಳ್ತಾರೆ ಅನೇಕ ಪದರಗಳಿದೆ. ಅದ ಅರ್ಥವನ್ನ ಅನೇಕ ಪದರಗಳಲ್ಲಿ ನಾವು ಒಳಗಡೆ ಇಳಿದು ಆಳದಲ್ಲಿ ಹೆಕ್ಕಿ ತೆಗೆದು ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೆ ನಾವು ಎಷ್ಟು ಮಟ್ಟಿಗೆ ಬೆಳೆದಿದ್ದೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ನಮ್ಮ ಬೆಳವಣಿಗೆಗೆ ಅನುಸಾರವಾಗಿ ನಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನಾವು ಅರ್ಥೈಸ್ಕೊಳ್ತಕ್ಕಂತಹ ಪ್ರಯತ್ನವನ್ನ ಮಾಡಬಹುದೇನೋ ಅಷ್ಟೆ. ನಾನು ಈ ಗ್ರಂಥಗಳನ್ನು ಓದಿ ನನ್ನ ಮಟ್ಟಿಗೆ ಶಕ್ತ್ಯಾನುಸಾರ ನಿಮಗೂ ಕೂಡ ಸ್ವಲ್ಪ ಮುಟ್ಟಿಸೋ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ.
ಈ ಗ್ರಂಥದಲ್ಲಿ ಕೊಟ್ಟಿರ್ತಕ್ಕಂತಹ ಬೋಧೆಗಳಿದೆಯಲ್ಲ, ಈ ಬೋಧೆಗಳು ಬೌದ್ಧ ಮತದ ಗುಪ್ತ ಬೋಧೆಗಳ ಗ್ರಂಥ ಅಂತಾನೆ ಹೇಳ್ಬೋದು. ಏಕೆಂದ್ರೆ ಇದರಲ್ಲಿ ಬೌದ್ಧ ಮತದ ಗುಪ್ತ ಬೋಧೆಗಳು ಈ ಗ್ರಂಥದಲ್ಲಿ ಇರ್ತಕ್ಕಂಥದ್ದು. ಈ ಬೋಧೆಗಳು ಹಿಂದೂ ವೇದಾಂತ ಬೋಧೆಗಳಿಗೆ ಸರಿಸುಮಾರಾಗಿ ಹೊಂದ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ ವೇದಾಂತವು ಆಧ್ಯಾತ್ಮೀಕೃತ ಬುದ್ಧ ಬೋಧೆ, ಬುದ್ಧ ಬೋಧೆಯು ವೈಚಾರಿಕ ಮೂಲ ಸ್ವರೂಪದ ವೇದಾಂತ ಅಂತ ಹೇಳ್ತಾರೆ. ಅದು ಬಹಳ ಚೆನ್ನಾಗಿ ನಾವು ತಿಳ್ಕೊಳ್ಬೇಕು. ಅಂದ್ರೆ ನಮ್ಗೆ ಯಾವುದೋ ಬುದ್ಧರ ಬೋಧೆ ಕೊಡ್ತಾ ಇದ್ದಾರ ಇಲ್ಲಿ ಅಂತ ಅಲ್ಲ, ಇದು ವೇದಾಂತಗಳಲ್ಲೂ ಕೂಡ ಕೊಟ್ಟಿರ್ತಕ್ಕಂತಹ ಬೋಧನೆ. ಪ್ರತಿಯೊಂದಕ್ಕೂ ಮೂಲ ಆ ಸನಾತನ ಒಂದು ಜ್ಞಾನನೇ, ಆ ಆಧ್ಯಾತ್ಮಿಕ ಜ್ಞಾನನೇ ಭಗವದ್ಗೀತೆಗಾಗ್ಲಿ, ವೇದಾಂತಗಳಿಗಾಗ್ಲಿ, ಉಪನಿಷತ್ತುಗಳಿಗಾಗ್ಲಿ ಅಥವಾ ಈ ಸ್ವರ್ಣ ಬೋಧೆಗಳ ಗ್ರಂಥಗಳಿಗಾಗ್ಲಿ ಇರ್ತಕ್ಕಂಥದ್ದು ಒಂದೇ ಮೂಲ. ಅದು ಯಾರು ಬರೆದಿದ್ದಾರೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ತಾಳೆಗರಿಗಳ ಮೇಲೆ ಬರೆದಿಟ್ಟಿತ್ತಂತಹ ಮೂಲ ಬೋಧೆಗಳವು. ಇರ್ಲಿ, ಈ ಮೌನವಾಣಿ ಗ್ರಂಥವನ್ನ ಒಂದು ಯೋಗಾಚಾರ ಪದ್ಧತಿಗೆ ಸೇರಿದ ಗ್ರಂಥ ಅಂತ ಕೂಡ ಹೇಳ್ತಾರೆ. ಯಾಕೆ ಅಂದ್ರೆ ಇಲ್ಲಿ ಮುಖ್ಯವಾಗಿ 3 ಅಂಗಗಳನ್ನ ನಮ್ಗೆ ನಿರ್ದೇಶಕರು ಹೇಳ್ತಾನೆ ಇದ್ದಾರೆ. ಅಷ್ಟಾಂಗ ಯೋಗ ಮಾರ್ಗದಲ್ಲಿ ಇರ್ತಕ್ಕಂಥ 8 ಅಂಗಗಳು, ಅದರಲ್ಲಿ 3 ಅಂಗಗಳನ್ನ ಬಹಳ ಸ್ಪಷ್ಟವಾಗಿ ಈ ಮೌನವಾಣಿ ಗ್ರಂಥದಲ್ಲಿ ನಮ್ಗೆ ತಿಳಿಸೋ ಪ್ರಯತ್ನ ಮಾಡ್ತಾರೆ. ಯಾವ್ದಪ್ಪ ಅಂದ್ರೆ ಧಾರಣ, ಧ್ಯಾನ, ಸಮಾಧಿ. ಇವು 3 ಅಂಶಗಳನ್ನ ನಾವು ಚೆನ್ನಾಗಿ ತಿಳ್ಕೊಳ್ಬಹುದು. ನಿಜವಾಗ್ಲೂ ಮೌನವಾಣಿ ಗ್ರಂಥದಲ್ಲಿ ಇರ್ತಕ್ಕಂತಹ ಬೋಧೆಯ ಒಳತಿರಳೇನಪ್ಪ ಅಂದ್ರೆ ಸಂಪೂರ್ಣವಾಗಿ ತೆರೆದ, ಆದರೂ ಜಡವಾಗಿಲ್ಲದ, ಖಾಲಿಯಾಗಿಲ್ಲದ, ನಿಶ್ಚೇಷ್ಟಿತವಾಗಿಲ್ಲದ ಮನಸ್ಸಿನ ಅಧ್ಯಯನವೇ ಆಗಿದೆ ಅಂತಾರೆ. ಅಂದ್ರೆ ನಮಗೆಲ್ಲ ಗೊತ್ತು, ನಾವು ಕೆಳ ಮನಸ್ಸಿನ ಹಂತದಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಅವ್ರು ಇಲ್ಲಿ ಕೊಟ್ಟಂತಹ ವಿವರಣೆ ಏನಪ್ಪಾ ಅಂದ್ರೆ ಉನ್ನತ ಮನಸ್ಸಿನ ವಿವರಣೆ. ಸಂಪೂರ್ಣವಾಗಿ ತೆರೆದ, ಆದರೂ ಜಡವಾಗಿಲ್ಲದ, ಖಾಲಿಯಾಗಿಲ್ಲದ, ನಿಶ್ಚೇಷ್ಟಿತವಾಗಿಲ್ಲದ ಮನಸ್ಸಿನ ಅಧ್ಯಯನ. ಪ್ರಸ್ತುತ ಮನುಷ್ಯನಿಗೆ ಮನಸ್ಸೇ ಪ್ರಧಾನ ಅಲ್ವಾ? ನಾವೆಲ್ಲ ಚೆನ್ನಾಗಿ ತಿಳ್ಕೊಂಡಿದೀವಿ. ಈ ಮನಸ್ಸಿನ ಅಧ್ಯಯನನೇ ಬಹಳ ಮುಖ್ಯ. ಈ ಆಧ್ಯಾತ್ಮ ಮಾರ್ಗದಲ್ಲಿ ನಾವು ನೋಡ್ತಾ ಇರೋ ಹಾಗೆ ಏನಪ್ಪ ವಿಪರ್ಯಾಸ ಅಂದ್ರೆ ಮನಸ್ಸು ಬಂಧನಕ್ಕೂ ಕಾರಣ, ಬಿಡುಗಡೆಗೂ ಕಾರಣ. ಮನಸ್ಸಿನ ಮುಖಾಂತರನೇ ನಾವು ಮನಸಾತೀತ ಸ್ಥಿತಿಗೆ ಹೋಗಬೇಕಾಗಿದೆ. ಮನಸ್ಸಿನ ಮುಖಾಂತರವೇ ಮನಸಾತೀತ ಸ್ಥಿತಿಗೆ ನಮ್ಮ ಪ್ರಜ್ಞೆಯನ್ನ ಕೊಂಡೊಯ್ಯಬೇಕಾಗಿದೆ. ಅಂದ್ರೆ ಏನರ್ಥ? ಸರಿ ಹೇಳಿದ್ರು, ಬಹಳ ಕಷ್ಟ ಅರ್ಥ ಮಾಡ್ಕೊಳ್ಳೋದು. ಅದಕ್ಕೆ ಸ್ವಲ್ಪ ನಮ್ಮ ಮಟ್ಟಿಗೆ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಅಂದ್ರೆ ನಮಗೆ ನಮ್ಮಲ್ಲಿ ಹೇಳ್ತಾ ಇರ್ತಕ್ಕಂಥ ಯೋಚನೆಗಳು ಗಮನಕ್ಕೆ ಬರ್ತಾ ಇದೆ ಅಲ್ವಾ? ನಮ್ಮಲ್ಲಿ ಹೇಳ್ತಾ ಇರೋ ರಾಗಭಾವಗಳು ಕೂಡ ನಮ್ಗೆ ಗೊತ್ತು. ಆ ಪ್ರಜ್ಞೆಯಲ್ಲಿ ನಮ್ಗೆ ಗೊತ್ತಾಗ್ತಾ ಇದೆ. ನಮ್ಮ ಈ ಜಾಗೃತ ಪ್ರಜ್ಞೆಯಲ್ಲಿ, ಸ್ಥೂಲ ಲೋಕದಲ್ಲಿ ನಾವು ಕೆಲಸ ಮಾಡ್ತಾ ಇರ್ತಕ್ಕಂಥ ಪ್ರಜ್ಞೆನೂ ನಮ್ಗೆ ಗೊತ್ತು. ಈ ಆಲೋಚನೆಗಳಿಗಿಂತ ಮೀರಿದ ಇನ್ನ ಉನ್ನತವಾದಂತಹ ಆಲೋಚನೆಗಳು ಇಲ್ಲದಂತಹ ಆ ನಿಶ್ಶಬ್ದ ಮೌನದ ಮನಸ್ಸಿನ ಸ್ಥಿತಿ ಇದೆಯಲ್ಲ, ಅಲ್ಲಿಗೆ ನಾವು ಹೋಗ್ಬೇಕಾಗಿದೆ. ಅಂದ್ರೆ ನಾವು ಆ ಪ್ರಜ್ಞೆಯನ್ನ ಅನುಭವಿಸ್ಬೇಕಾಗಿದೆ. ಅಂದ್ರೆ ನಮ್ಮ ಪ್ರಜ್ಞೆಯನ್ನ ಆ ಉನ್ನತ ಮನಸ್ಸಿನ ಆಲೋಚನಾ ರಹಿತವಾಗಿರ್ತಕ್ಕಂತಹ ಮೌನ ಮನಸ್ಸಿನ ಸ್ಥಿತಿಗೆ ಕೊಂಡೊಯ್ಯಬೇಕಾಗಿದೆ. ಅಲ್ಲಿ ಕೇಳ್ತಕ್ಕಂತಹ ವಾಣಿನೇ ಮೌನವಾಣಿ. ಯಾಕೆ ನಾವು ಮೌನವಾಣಿ ಅಂತ ಹೇಳ್ತೀವಿ ಅಂದ್ರೆ ಆ ಮೌನ ಮನಸ್ಸಿನ ಒಂದು ಕ್ಷೇತ್ರದಲ್ಲಿ ನಮಗೆ ಕೇಳಿಸ್ತಕ್ಕಂತಹ ವಾಣಿ, ಅದೇ ಅಂತರ್ವಾಣಿ ಅಥವಾ ಅಂತರ್ಬೋಧೆ ಅಂತ ಕೂಡ ನಾವು ತಿಳ್ಕೊಳ್ಬಹುದು. ಯಾವಾಗ ನಮ್ಮ ಮನಸ್ಸು ಮೌನವಾಗತ್ತೆ? ಹೊರಗಡೆ ಇರ್ತಕ್ಕಂತಹ ಗದ್ದಲ ಇಲ್ಲದಲೇ ಇರುವಾಗ. ಹೊರಗಿನ ಗದ್ದಲದಿಂದನೇ ನಾವು ಬಿಡಿಸ್ಕೊಳ್ಳೋದಕ್ಕೆ ಕಷ್ಟ. ಧ್ಯಾನಕ್ಕೆ ಕೂತ್ರೆ ಎಲ್ಲ ಹೊರಗಡೆ ಇರ್ತಕ್ಕಂಥ ಗದ್ದಲವೆಲ್ಲ ಕೇಳಿಸ್ತಾನೆ ಇದೆ ನಮ್ಗಿನ್ನು. ಬಹಿರ್ಮುಖವಾಗೇ ಇದೆ ನಮ್ಮ ಪ್ರಜ್ಞೆ. ಆ ಬಹಿರ್ಮುಖವಾಗಿರ್ತಕ್ಕಂಥ ಪ್ರಜ್ಞೆಯನ್ನ ಅಂತರ್ಮುಖಿಯಾಗಿ ಮಾಡ್ಕೊಳ್ಬೇಕು. ಆಗ ನಮ್ಮ ಮನಸ್ಸನ್ನ ನಾವು ಗಮನಿಸ್ಕೊಳ್ಳೋದಕ್ಕೆ ಸಾಧ್ಯ. ನಾವು ತಿಳ್ಕೊಂಡ್ವಿ ನಮ್ಮ ಮನಸ್ಸು ನಾವಲ್ಲ, ನಮ್ಮ ರಾಗಭಾವಗಳು ನಾವಲ್ಲ ಅಲ್ವಾ?
ಆ ಪರಮಾತ್ಮನ ಒಂದು ಅಂಶ, ಉನ್ನತಾತ್ಮನ ಒಂದು ಅಂಶ, ಆತ್ಮ ಸ್ವರೂಪಿಗಳು ನಾವು. ಈ ಮನಸ್ಸನ್ನ ನೋಡ್ತಕ್ಕಂತಹ ಒಂದು ಪರಿಪಾಠ ಇದೆಯಲ್ಲ, ಆ ಒಂದು ಕ್ರಿಯೆ ಇದೆಯಲ್ಲ, ಅದು ಬಹಳ ಮುಖ್ಯ. ನಾವು ಅಂತರ್ಮುಖಿಗಳಾದಾಗ ನಮ್ಮ ಮನಸ್ಸನ್ನ ನಾವು ಗಮನಿಸ್ಕೊಳ್ತೇವೆ. ಇಲ್ಲಾಂದ್ರೆ ಎಷ್ಟೋ ಸರಿ ನೋಡಿ, ನಾವು ಏನೇ ಕೆಲಸ ಮಾಡ್ತಾ ಇದ್ರು ಯಾವುದೋ ಒಂದು ಯಾಂತ್ರಿಕವಾಗಿ ಕೆಲಸ ನಡೆದು ಹೋಗ್ತಾ ಇರುತ್ತೆ. ನಮ್ಮ ಮನಸ್ಸನ್ನಾಗ್ಲಿ ನಮ್ಮ ರಾಗಭಾವಗಳನ್ನಾಗ್ಲಿ ನಾವು ಹೆಚ್ಚು ಗಮನಿಸ್ಕೊಳ್ತಕ್ಕಂತಹ ಒಂದು ಪ್ರಕ್ರಿಯೆಯಲ್ಲಿ ನಾವು ತೊಡಗಿಸ್ಕೊಳ್ಳೋದಿಲ್ಲ. ಹಾಗೆ ಆ ಮೌನ ಮನಸ್ಸಿನ ಸ್ಥಿತಿಗೆ ನಾವು ಹೋಗ್ಬೇಕಾಗಿದೆ. ಅದಕ್ಕೆ ಹೇಳ್ತಾರೆ, ಈ ಮೌನವಾಣಿಯಲ್ಲಿ ಪ್ರಮುಖವಾಗಿರ್ತಕ್ಕಂತಹ ವಿಚಾರ ಏನಪ್ಪಾ ಅಂದ್ರೆ ಮನಸ್ಸಿನ ಪತನ ಅಂತಾರೆ. ಮನಸ್ಸಿನ ಪತನ ಅಂದ್ರೆ ಮನಸ್ಸನ್ನ ನಾಶ ಮಾಡೋದಕ್ಕಾಗತ್ತಾ? ಖಂಡಿತ ಇಲ್ಲ. ಮನಸ್ಸನ್ನ ಭೇದಿಸಿ ಇನ್ನು ಮೇಲ್ಮಟ್ಟದ ಪ್ರಜ್ಞೆಗೆ ನಾವು ಏರ್ಬೇಕಾಗಿದೆ. ಅದನ್ನ ನಾವು ಚೆನ್ನಾಗಿ ತಿಳ್ಕೊಳ್ಬೇಕು. ಅದಕ್ಕೆ ಹೇಳ್ತಾರೆ, ಮನಸ್ಸು ನಿತ್ಯತೆಯ ಮಹಾವಿಚ್ಛಿದ್ರಕ, ಶಿಷ್ಯನು ಆ ವಿಚ್ಛಿದ್ರಕನನ್ನ ಛಿದ್ರ ಮಾಡಲಿ ಅಂತ. ಅಥವಾ ಮನಸ್ಸು ಸತ್ಯದ ಕೊಲೆಪಾತಕ, ಆ ಕೊಲೆಪಾತಕನನ್ನ ಕೊಲ್ಲು ಅಂತ ಕೂಡ ಹೇಳ್ತಾರೆ ಅಲ್ವಾ. ಆದ್ರೆ ಕೊಲ್ಲು ಅಂತಕ್ಕಂಥದ್ದು ಸರಿಯಲ್ಲ ಅನ್ನೋ ದೃಷ್ಟಿಯಿಂದ ಈ ರೀತಿಯ ಒಂದು ವಿವರಣೆಯನ್ನು ಕೂಡ ನಾವು ಈ ವ್ಯಾಖ್ಯಾನ ಗ್ರಂಥಗಳಲ್ಲಿ ನೋಡೋ ಸಾಧ್ಯತೆ ಇದೆ. ಸತ್ಯ ಅನ್ನೋದು ನಮ್ಮ ಕೈಗೆ ಎಟ್ಕಲ್ಲ ನಿಜವಾಗ್ಲು. ಆ ನಿತ್ಯತೆಯ ಅನುಭವ ಆಗ್ಬೋದು ಅಷ್ಟೇ ನಮಗೆ. ಏಕೆಂದ್ರೆ ಆ ಅವ್ಯಕ್ತ ವ್ಯಕ್ತ ಸ್ಥಿತಿಯಲ್ಲಿ ಇರ್ತಕ್ಕಂಥದ್ದನ್ನು ಮಾತ್ರ ನಮಗೆ ಸ್ವಲ್ಪ ಮಟ್ಟಿಗೆ ಅನುಭವಿಸೋದಕ್ಕೆ ಸಾಧ್ಯ. ಅದಕ್ಕೋಸ್ಕರ ಈ ರೀತಿ ಹೇಳಿರ್ಬೋದು ಅಂತ ನಾನು ಭಾವಿಸ್ತೇನೆ. ಇರ್ಲಿ, ಈ ಗ್ರಂಥದ 3 ಭಾಗಗಳ ಬಗ್ಗೆ ನಾ ಹೇಳದ್ನಲ್ಲ. ಮೊದಲನೇ ಭಾಗದಲ್ಲಿ ಅವ್ರು ಕೊಟ್ಟಿರ್ತಕ್ಕಂತಹ ಬೋಧೆ, ಆಧ್ಯಾತ್ಮ ಸಾಧಕ ಈ ಮಾರ್ಗದಲ್ಲಿ ನಡೆಯೋದಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಾನೆ. ಮೊದಲನೇ ಭಾಗ ಸಿದ್ಧತೆಯ ಬಗ್ಗೆ ಹೇಳುತ್ತೆ. ಅಂದ್ರೆ ದೀಕ್ಷಾ ಮಾರ್ಗದಲ್ಲಿ ನಡೆಯೋದಕ್ಕೆ ಬೇಕಾದಂತಹ ಸಿದ್ಧತೆಯನ್ನ ಪಡ್ಕೊಳ್ತಕ್ಕಂಥದ್ದು ಮೊದಲನೇ ಭಾಗದಲ್ಲಿ ಹೇಳುವಂಥದ್ದು. ಅಂದ್ರೆ ಮನುಷ್ಯ ಧಾರಣ ಸ್ಥಿತಿಗೆ ಹೋಗ್ತಕ್ಕಂಥದ್ದು. ಧಾರಣ ಅಂದ್ರೆ ಮನಸ್ಸಿನ ನಿಶ್ಚಲ ಸ್ಥಿತಿ. ನಿಶ್ಚಲ ಸ್ಥಿತಿ ಅಂದ್ರೆ ಅಲ್ಲಿ ಯಾವುದೇ ಆಲೋಚನೆಗಳು ಇಲ್ಲದಲೇ ಇರತಕ್ಕಂತಹ, ಅಂದ್ರೆ ಆ ಒಂದು ಏಕಾಗ್ರ ಸ್ಥಿತಿ ಧಾರಣ ಸ್ಥಿತಿ. ಏಕಾಗ್ರದ ಉತ್ತುಂಗದ ಸ್ಥಿತಿ ಅಂತ ಸ್ವಲ್ಪ ನಾವು ತಿಳ್ಕೊಳ್ಬೋದು. ಆಲೋಚನೆಗಳು ಬಹಳ ಕಡಿಮೆ ಆಗಿರ್ತಕ್ಕಂಥದ್ದು. ನಮ್ಮ ಏಕಾಗ್ರತೆ ಯಾವುದಾದ್ರೂ ಒಂದು ವಸ್ತುವಿನ ಮೇಲೆ ಇರ್ತಕ್ಕಂಥದ್ದು. ಅದು ಸಿದ್ಧತೆಯನ್ನ ಮಾಡುತ್ತೆ. ನಮ್ಮ ಮೊದಲನೇ ಭಾಗದಲ್ಲಿ ಇರ್ತಕ್ಕಂಥ ಬೋಧೆಯನ್ನ ನಾವು ತಿಳ್ಕೊಂಡ್ರೆ, ಎರಡನೇ ಭಾಗದಲ್ಲಿ ನಾವು ಅದರ ಶೀರ್ಷಿಕೆ ನೋಡಿದ್ವಿ, 2 ಮಾರ್ಗಗಳು ಅಂತ. ಅಲ್ಲಿ ಈ ಯೋಗ ಮಾರ್ಗಕ್ಕೆ ಸಿದ್ಧತೆಯನ್ನ ಪಡ್ಕೊಂಡಿರ್ತಕ್ಕಂತಹ ಸಾಧಕ ಶೋಧನೆ ಮಾಡ್ತಾನೆ, ಅನ್ವೇಷಣೆ ಮಾಡ್ತಾನೆ. ನನ್ನ ಮುಂದಿನ ದಾರಿ ಏನು ಅನ್ನೋದನ್ನ ಅಲ್ಲಿ ಅವನು ಕಂಡುಕೊಳ್ತಾನೆ. ಅದಕ್ಕೆ ಹೇಳ್ತಾರೆ, ಎರಡನೇ ಭಾಗದಲ್ಲಿ ಹೇಳಿರ್ತಕ್ಕಂಥದ್ದು ಆಧ್ಯಾತ್ಮ ಸಾಧಕ ಶೋಧನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡುತ್ತೆ ಅಂತ. ಅಂದ್ರೆ ಒಂದು ನಿರ್ದಿಷ್ಟ ಸಿದ್ಧತಾ ಪ್ರಕ್ರಿಯೆಗೆ ಒಳಗಾಗ್ತಾನೆ ಆಧ್ಯಾತ್ಮ ಸಾಧಕ. ಅಲ್ಲಿಂದ ಯೋಗ ಸಿದ್ಧನಾಗಿ ಹೊರಗಡೆ ಬರ್ತಾನೆ. ತನ್ನ ಮಾರ್ಗವನ್ನ ಶೋಧಿಸ್ತಾನೆ. ಆ ಮಾರ್ಗವನ್ನ ಶೋಧಿಸಿ ನಿಜವಾಗ್ಲೂ ತನ್ನ ಮಾರ್ಗ ಯಾವುದು ಅಂತ ಕಂಡುಕೊಳ್ತಾನೆ. ನಂತರ ಆ ಮಾರ್ಗದಲ್ಲಿ ನಡೆಯೋದಕ್ಕೆ ಪ್ರಾರಂಭ ಮಾಡ್ತಾನೆ. ಅದೇ ಆಧ್ಯಾತ್ಮಿಕ ಪಥಕ್ರಮಣ ಅಂತ ಹೇಳ್ತಾರೆ. 3ನೆಯ ಭಾಗದಲ್ಲಿ ನಮಗೆ ದೊರೀತಕ್ಕಂಥದ್ದು. ಅದನ್ನೇ ಪರಿಪೂರ್ಣತೆಯ ಮಾರ್ಗ ಅಥವಾ ದೀಕ್ಷಾ ಪಥ ಅಂತ ಕೂಡ ಹೇಳ್ತಾರೆ. ಈ ಒಂದು ಸಿದ್ಧತಾ ಪ್ರಕ್ರಿಯೆಯಲ್ಲಿ ಅಂದ್ರೆ ಮೊದಲನೇ ಭಾಗದಲ್ಲಿ ಕೊಟ್ಟಿರ್ತಕ್ಕಂಥ ಸಂದೇಶಗಳು, ಆ ರೀತಿ ನಾವು ನಡ್ಕೊಂಡು ಮಾರ್ಗದಲ್ಲಿ ಮುಂದುವರೆದಿದ್ದೆ ಆದರೆ ಒಂದು ನಿರ್ದಿಷ್ಟ ಸಿದ್ಧತಾ ಪ್ರಕ್ರಿಯೆಗೆ ಒಳಗಾಗ್ತೇವೆ ಅಂತ ನಾವು ತಿಳ್ಕೊಂಡು. ಈ ಸಿದ್ಧತಾ ಪ್ರಕ್ರಿಯೆಗೆ ಒಳಗಾಗೋದು ಅಂದ್ರೆ 3 ಸಭಾಂಗಣಗಳ ಮೂಲಕ ನಾವು ಹಾದು ಹೋಗಬೇಕು ಅಂತ ಹೇಳ್ತಾರೆ. ಈ ಮಾರ್ಗದಲ್ಲಿ 3 ಸಭಾಂಗಣಗಳು. ಈ ಒಂದು ಚಿತ್ರವನ್ನ ನೀವು ನೋಡ್ಬೋದು. ಇಲ್ಲಿ 2ನೇ ಬೋರ್ಡಲ್ಲಿ ಇರ್ತಕ್ಕಂಥದ್ದು ನಮಗೆ ಚೆನ್ನಾಗಿ ಅರ್ಥ ಆಗ್ಲಿ ಅನ್ನೋ ದೃಷ್ಟಿಯಿಂದ ಒಂದು ಚಿತ್ರವನ್ನ ಬಿಡಿಸ್ತಕ್ಕಂತಹ ಪ್ರಯತ್ನವನ್ನ ಮಾಡಿದ್ದೇನೆ. ಇದು ರೋಹಿತ್ ಮೆಹ್ತಾ ಅವರವರು ಕೊಟ್ಟಿರ್ತಕ್ಕಂತಹ ಸೃಜನಾತ್ಮಕ ಮೌನದಲ್ಲಿ ಇರ್ತಕ್ಕಂಥ ವಿಚಾರ. ಈ ಸಾಧಕ
ಈ ಮೌನವಾಣಿ ಗ್ರಂಥದಲ್ಲಿ ಕೊಟ್ಟಿರ್ತಕ್ಕಂತಹ ಸಂದೇಶವನ್ನ ಅನುಸರಿಸಿ ನಡೆಯುವಾಗ ಇರ್ತಕ್ಕಂತಹ ಹಾದಿ ಅಂದ ಆಧ್ಯಾತ್ಮಿಕ ಯಾತ್ರೆ ಅಂತ ಹೇಳ್ತಾರೆ. ಈ ಕೆಳಗಡೆ ಇರ್ತಕ್ಕಂತಹ ಶಿಷ್ಯನ ಹಂತದಿಂದ ಆತ ಅನೇಕ ಮೆಟ್ಟಿಲುಗಳನ್ನ ಹತ್ತುಕೊಳ್ತಾ ಆ ಮೌನದ ಸ್ಥಿತಿಗೆ, ಧಾರಣದ ಸ್ಥಿತಿಗೆ ಹೋಗಿ ತನ್ನ ಸ್ವಸ್ವರೂಪವನ್ನು ಕಂಡುಕೊಳ್ತಾನೆ. ನಾವು ಹೇಳ್ತೇವಲ್ಲ, ಮನುಷ್ಯ ತನ್ನ ಸ್ವಸ್ವರೂಪವನ್ನು ಕಂಡುಕೊಳ್ಬೇಕು. ತಾನು ಆತ್ಮಸ್ವರೂಪಿ ಅಂತ ನಾವು ಬಾಯಲ್ಲಿ ಹೇಳ್ತಾ ಇದ್ದೀವಿ, ಹೌದಾ? ಅಥವಾ ಗ್ರಂಥಗಳಲ್ಲಿ ಓದಿ ತಿಳ್ಕೊಳ್ತಾ ಇದ್ದೇವೆ. ಆದರೆ ಆಧ್ಯಾತ್ಮ ಮಾರ್ಗದಲ್ಲಿ ಬಹಳ ಕೃಷಿ ಮಾಡಿ ಸಾಧನೆ ಮಾಡಿ ಮುಂದೆ ಹೋಗಿರ್ತಕ್ಕಂತಹ ಮಹಾತ್ಮರುಗಳು ಕೊಟ್ಟಿರ್ತಕ್ಕಂತಹ ಬೋಧೆಯನ್ನ ನಾವು ಚೆನ್ನಾಗಿ ಅರ್ಥೈಸ್ಕೊಳ್ಬೇಕು ಅಂದ್ರೆ ಈ ಸಾಧನಾ ಮಾರ್ಗದಲ್ಲಿ ನಡೆದು ನಮ್ಮ ಅನುಭವಕ್ಕೆ ತಂದುಕೊಳ್ಬೇಕು. ಈ 3 ಸಭಾಂಗಣಗಳ ಬಗ್ಗೆ ಇಲ್ಲಿ ನಮಗೆ ವಿವರಣೆಯನ್ನ ಕೊಡ್ತಾರೆ. ಯಾವ್ಯಾವುದು ಆ ಸಭಾಂಗಣ ಅಂದ್ರೆ 3 ಸಭಾಂಗಣಗಳು. ಮೊದಲನೇದೇ ಹಾಲ್ ಆಫ್ ಇಗ್ನೋರೆನ್ಸ್ ಅಂತ ಹೇಳ್ತೀವಿ, ಅಜ್ಞಾನದ ಸಭಾಂಗಣ. ಎರಡನೇದು ಹಾಲ್ ಆಫ್ ಲರ್ನಿಂಗ್ ಅಂದ್ರೆ ಕಲಿಕೆಯ ಸಭಾಂಗಣ. ಮೂರನೇದೇ ಹಾಲ್ ಆಫ್ ವಿಸ್ಡಮ್ ಅಂದ್ರೆ ಜ್ಞಾನದ ಸಭಾಂಗಣ ಅಥವಾ ಪ್ರಜ್ಞಾನದ ಸಭಾಂಗಣ ಅಂತ ಕೂಡ ಹೇಳ್ತಾರೆ. ಇದು ಏನು ಅಂತಕ್ಕಂಥದ್ದನ್ನ ನಮ್ಮ ಮಟ್ಟಿಗೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನವನ್ನ ಮಾಡೋಣ. ಈ ಮೊದಲನೇ ಭಾಗ ಇದೆಯಲ್ಲ, ಈ ಮೊದಲನೇ ಭಾಗದಲ್ಲಿ ಏನೇನು ಹೇಳ್ತಾ ಇದ್ದಾರೆ ಅಂದ್ರೆ ಮೌನವಾಣಿ ಮೊದಲನೇ ಭಾಗ ಅಲ್ವಾ. ಅಲ್ಲಿ ಏನು ಹೇಳ್ತಾರೆ ಅಂದ್ರೆ ಮನಸ್ಸಿನ ಚಂಚಲತೆಯ ಬಗ್ಗೆ ಹೇಳ್ತಾ ಹೋಗ್ತಾರೆ. ಮನಸ್ಸು ಹೇಗೆ ಕೆಲಸ ಮಾಡುತ್ತೆ, ಯಾಕೆ ನಾವು ಅಜ್ಞಾನಿಗಳು, ಯಾಕೆ ನಾವು ಯಾವ ಹಂತದಲ್ಲಿದ್ದೇವೆ ಅನ್ನೋದನ್ನ ನಾವೇ ಗುರ್ತಿಸ್ಕೊಳ್ಬಹುದು. ಈ ಒಂದು ಸಭಾಂಗಣಗಳ ಬಗ್ಗೆ ಹೇಳ್ತಾರಲ್ಲ ನಮಗೆ, ಅದು ಯಾವ್ಯಾವ ಸಭಾಂಗಣಗಳು ಅಂತ ಸ್ವಲ್ಪ ನೋಡ್ತಾ ಹೋಗೋಣಂತೆ. ಅದಕ್ಕೆ ಮುಂಚೆ ನಮಗೆ ಇನ್ನೂ ಕೆಲವು ವಿಚಾರಗಳನ್ನ ನಮಗೆ ಇಲ್ಲಿ ಹೇಳ್ತಾ ಬರ್ತಾರೆ. ಅದೇನಪ್ಪ ಅಂದ್ರೆ ನಮಗೆ ಮೌನವಾಣಿ ಯಾವಾಗ ಕೇಳಿಸುತ್ತೆ. ನಾ ಹೇಳಿದೆ ಈಗ ಉನ್ನತ ಮನಸ್ಸಿನ ಹಂತದಲ್ಲಿ, ಆ ಮೌನ ಮನಸ್ಸಿನ ಪ್ರಜ್ಞಾ ಸ್ಥಿತಿಯಲ್ಲಿ, ಹೊರಗಡೆ ಎಲ್ಲವೂ ನಿಶ್ಶಬ್ದವಾಗಿರ್ತಕ್ಕಂತಹ ಸ್ಥಿತಿಯಲ್ಲಿ ನಮ್ಮ ಮನಸ್ಸೂ ಕೂಡ ಆಲೋಚನೆಗಳಲ್ಲಿ ಕಡಿಮೆಯಾಗಿ ಧಾರಣದಲ್ಲಿ ಇದ್ದಂತಹ ಸ್ಥಿತಿಯಲ್ಲಿ ಕೇಳಿಸ್ತಕ್ಕಂತಹ ವಾಣಿ, ಆ ಧಾರಣದಿಂದ ಧ್ಯಾನ ಸ್ಥಿತಿಗೆ ಹೋಗುವಾಗ ಕೇಳಿಸ್ತಕ್ಕಂತಹ ವಾಣಿ ಏನು ಹೇಳ್ತಾರೆ ಮೌನವಾಣಿನಲ್ಲಿ ಅಂತ ಈ ಕವನದಲ್ಲಿ ನೋಡೋಣ. ಯಾವ ವ್ಯಕ್ತಿಯು ನಾದ ಅಥವಾ ಶಬ್ದವಿಲ್ಲದ ವಾಣಿಯನ್ನ ಆಲಿಸಬೇಕು ಮತ್ತು ಅರ್ಥ ಮಾಡಿಕೊಳ್ಳಬೇಕೆಂದು ಅಪೇಕ್ಷಿಸುತ್ತಾನೋ ಅಂತಹವನು ಧಾರಣದ ಸ್ವರೂಪವನ್ನ ತಿಳಿದುಕೊಳ್ಬೇಕು. ಮೌನವಾಣಿಯನ್ನ ಕೇಳಬೇಕು ಅಂದ್ರೆ ಧಾರಣದ ಸ್ವರೂಪವನ್ನ ನಾವು ತಿಳ್ಕೊಳ್ಬೇಕು. ಧಾರಣ ಅಂತಂದ್ರೆ ಆ ಮನಸ್ಸಿನ ನಿಶ್ಚಲ ಸ್ಥಿತಿ ಅಂತ ನಾವು ತಿಳ್ಕೊಳ್ಬಹುದು. ಮುಂದುವರಿತಾ ಹೇಳ್ತಾರೆ, ಇಂದ್ರಿಯಗಳಿಗೆ ಸಂಬಂಧಪಟ್ಟ ವಸ್ತು ವಿಷಯಗಳಿಗೆ ಉದಾಸೀನನಾದ ಮೇಲೆ ಶಿಷ್ಯನು ಇಂದ್ರಿಯಗಳ ರಾಜನನ್ನ ಅಂದರೆ ಆಲೋಚನೆಗಳ ಉತ್ಪಾದಕನನ್ನ, ಮಾಯೆಯನ್ನ ಎಚ್ಚರಿಸುವವನನ್ನ ಹುಡುಕಬೇಕು. ನಾವೆಲ್ಲ ಎಲ್ಲಿದ್ದೀವಿ? ಭ್ರಾಂತಿಯಲ್ಲಿದ್ದೀವಿ, ಮಾಯಾ ಭ್ರಾಂತಿಯಲ್ಲಿದ್ದೀವಿ. ಅದಕ್ಕೆ ಕಾರಣ ಏನು? ನಮ್ಮ ಕೆಳ ಮನಸ್ಸೇ ಮುಖ್ಯವಾಗಿ ಇದಕ್ಕೆ ಕಾರಣ. ಅದಕ್ಕೆ ಹೇಳ್ತಾರೆ, ನಾವು ಆಧ್ಯಾತ್ಮ ಮಾರ್ಗದ ಕಡೆ ತಿರುಗಿದೀವಿ ಅಂತ ಹೇಳುವಾಗ ನಮ್ಮ ಇಂದ್ರಿಯಗಳ ಇಂದ ನಾವು ಆಕರ್ಷಿತರಾಗಿ, ಅಂದ್ರೆ ಇಂದ್ರಿಯಗಳಿಗೆ ಕಾಣಿಸ್ತಕ್ಕಂತಹ ವಸ್ತು ವಿಷಯಗಳಿಂದ ಆಕರ್ಷಿತರಾಗಿ ಕೆಲಸ ಮಾಡೋದನ್ನ ನಿಲ್ಲಿಸಿ ಸ್ವಲ್ಪ ನಾವು ಒಳಮುಖರಾಗ್ತೀವಿ ಅಂದಾಗ ನಾವು ಯಾವುದನ್ನ ನೋಡ್ಬೇಕು? ನಮ್ಮ ಮನಸ್ಸನ್ನ ನೋಡ್ಬೇಕು. ಅದು ಇಂದ್ರಿಯಗಳ ರಾಜ ಅಂತ ಹೇಳ್ತಾರೆ, 6ನೆಯ ಇಂದ್ರಿಯ ಅಂತ ಕೂಡ ಹೇಳ್ತಾರೆ. ಅದನ್ನ ನಾವು ಗಮನಿಸ್ಬೇಕು. ಹೇಗೆ ಕೆಲಸ ಮಾಡ್ತಾ ಇದೆ ಮನಸ್ಸು ಹೇಗೆ ಕೆಲಸ ಮಾಡ್ತಾ ಇದೆ ಅನ್ನೋದನ್ನ ನಾವು ನೋಡ್ಬೇಕು. ಮನಸ್ಸಿನಲ್ಲಿ ವ್ಯಕ್ತ ಮನಸ್ಸು ಇದೆ, ಸುಪ್ತ ಮನಸ್ಸು ಇದೆ, ಅರೆ ವ್ಯಕ್ತ ಮನಸ್ಸು ಇದೆ, ವ್ಯಕ್ತಾತೀತ ಮನಸ್ಸು ಇದೆ. ವ್ಯಕ್ತ ಮನಸ್ಸಿನಿಂದಲೇ ನಾವು ಎಲ್ಲ ಆಲೋಚನೆಗಳು ನಮ್ಮಲ್ಲಿ ಬರ್ತಾ ಇರ್ತಕ್ಕಂಥ ಈ ಆಲೋಚನೆಗಳ ಹಿನ್ನೆಲೆ ಇದೆಯಲ್ಲ, ಅದು ಅವ್ಯಕ್ತ ಮನಸ್ಸಿನಿಂದ ಬರ್ತಾ ಇರ್ತಕ್ಕಂಥದ್ದು. ನಮ್ಗೆ ಯಾವುದೋ ಒಂದು ಆಲೋಚನೆ ಬಂತು ಅಂದ್ರೆ ಅದಕ್ಕೆ ಇನ್ನೂ ಹಿನ್ನೆಲೆ ಇದೆ.
ಅಂದ್ರೆ ಅದರ ಬೇರು ಬಿಟ್ಕೊಂಡಿರ್ತಕ್ಕಂಥದ್ದು ಅವ್ಯಕ್ತ ಮನಸ್ಸಿನಲ್ಲಿ. ಅದನ್ನ ನಾವು ಹುಡುಕ್ತಾ ಹೋಗ್ಬೇಕು. ಅವ್ಯಕ್ತ ಮನಸ್ಸು ಪ್ರಕ್ಷೇಪಿಸ್ತಕ್ಕಂಥದ್ದನ್ನೇ ನಾವು ನಿಜ ಅಂತ ಅನ್ಕೊಳ್ತೇವೆ. ವ್ಯಕ್ತ ಮನಸ್ಸು ನೋಡ್ತಕ್ಕಂಥದ್ದನ್ನ ತಿಳಿಸ್ತಕ್ಕಂಥದ್ದು ಅವ್ಯಕ್ತ ಮನಸ್ಸು, ಅಂದ್ರೆ ಪ್ರಕ್ಷೇಪಣೆಗಳು ಅಂತ ಹೇಳ್ತಾರೆ. ಅದನ್ನೇ ನಾವು ನಿಜ ಅನ್ಕೊಳ್ತೀವಿ. ಒಂದು ಉದಾಹರಣೆ ಹೇಳ್ತಾರೆ ಎಲ್ಲ ಗ್ರಂಥಗಳಲ್ಲೂ. ಈಗ ಸ್ವಲ್ಪ ಮಂದವಾಗಿರ್ತಕ್ಕಂಥ ಬೆಳಕಿನಲ್ಲಿ ಒಂದು ಹಗ್ಗ ಅಲ್ಲಿ ಬಿದ್ದಿದೆ ಅಂತಂದ್ರೆ ನಾವು ನೋಡಿದ ತಕ್ಷಣ ಏನ್ ಅನ್ಕೊಳ್ತೀವಿ? ಯಾವುದೋ ಒಂದು ಹಾವು ಅನ್ಕೊಳ್ತೀವಿ. ಆದ್ರೆ ಅದು ನಿಜವಾಗ್ಲೂ ಹಾವಲ್ಲ ಅಲ್ವಾ? ಯಥಾರ್ಥ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಯಥಾರ್ಥ ಯಾಕೆ ಅರ್ಥ ಆಗ್ತಾ ಇಲ್ಲ ಅಂದ್ರೆ ನಾವಿನ್ನು ಮನಸ್ಸಿನ ಭ್ರಾಂತಿಯಲ್ಲಿದ್ದೇವೆ. ಮನಸ್ಸಿನ ಭ್ರಾಂತಿಯಲ್ಲಿದ್ದಾಗ ನಮ್ಗೆ ಯಥಾರ್ಥದ ಅರಿವು ಆಗೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಮನಸ್ಸು ನೈಜತೆಯ ಪಾತಕ ಅಥವಾ ನಿತ್ಯತೆಯ ಪಾತಕ ಅಂತ ಹೇಳ್ತಾರೆ. ಈ ಎಲ್ಲದಕ್ಕೂ ಕಾರಣ ಏನಪ್ಪಾ ಈ ಪ್ರೇರೇಪಣೆಗಳಿಗೆ ಅಂದ್ರೆ, ನಾ ಹೇಳಿದ್ನಲ್ಲ, ಪ್ರಕ್ಷೇಪಣೆಗಳು ಅವ್ಯಕ್ತ ಮನಸ್ಸಿನಿಂದ ಬರ್ತಾ ಇರತಕ್ಕಂಥದ್ದು ವ್ಯಕ್ತ ಮನಸ್ಸಿಗೆ. ನಮ್ಮ ಭ್ರಾಂತಿ, ನಾವೇನೋ ಒಂದು ಹಗ್ಗ ನೋಡಿ ಅದನ್ನ ಹಾವು ಅನ್ಕೊಳ್ತಕ್ಕಂತಹ ಒಂದು ಪರಿಪಾಠ, ಅಂದ್ರೆ ನಾವು ನಿಜವಾಗ್ಲೂ ಸತ್ಯದ ದರ್ಶನ ನಮ್ಗೆ ಆಗ್ತಾ ಇಲ್ಲ ಈ ಮಾಯಾ ಭ್ರಾಂತಿಯಲ್ಲಿ. ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಆಶೆ. ನಮ್ಮ ಕೆಳ ಮನಸ್ಸು ಕೆಲಸ ಮಾಡ್ತಕ್ಕಂಥದ್ದೇ ರಾಗಭಾವಗಳ ಜೊತೆ ಸೇರ್ಕೊಂಡು ಕಾಮ ಮನಸ್ಸು ಅಂತ ನಾವು ಹೇಳ್ತೀವಿ ಅಲ್ವಾ? ಎಲ್ಲದಕ್ಕೂ ಕೂಡ ಕಾರಣನೇ ಆಸೆ ಅಂತ ಹೇಳ್ತಾರೆ ಭಗವದ್ಗೀತೆಯಲ್ಲಿ. ಆಸೆಯಿಂದ ಬಯಕೆ ಹುಟ್ಟುತ್ತೆ, ಬಯಕೆಯಿಂದ ಕೋಪ, ಕೋಪದಿಂದ ಮತಿಭ್ರಾಂತಿ, ಮತಿಭ್ರಾಂತಿಯಿಂದ ಬುದ್ಧಿನಾಶ, ಬುದ್ಧಿನಾಶದಿಂದ ಸರ್ವನಾಶ ಅಂತ ಹೇಳ್ತಕ್ಕಂಥದ್ದು. ಹೀಗೆ ಅದಕ್ಕೆ ಹೇಳ್ತಾರೆ ನಾವು ಸಾಧನೆಯನ್ನ ಮಾಡಬೇಕು ಅಂತಂದ್ರೆ ಮನಸ್ಸಿನ ಸ್ವಾರ್ಥಪರ ಉದ್ದೇಶಗಳನ್ನ ದೂರೀಕರಿಸಬೇಕು. ಮನಸ್ಸಿನ ಪತನ ಅಂದ್ರೆ ಇನ್ನೇನು ಅಲ್ಲ, ಮನಸ್ಸಿನ ಸ್ವಾರ್ಥಪರ ಉದ್ದೇಶಗಳನ್ನ ದೂರೀಕರಿಸೋದೇ ಮನಸ್ಸಿನ ಪತನ ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ ಯೋಗ ನಿರ್ವಿಷಯಂ ಮನಃ. ಯೋಗ ಅಂದ್ರೆ ಈ ದೇಹಾತ್ಮ ಭಾವದಲ್ಲಿ ಇರ್ತಕ್ಕಂಥ ನಾವು ಉನ್ನತಾತ್ಮದಲ್ಲಿ ಒಂದಾಗಬೇಕು ಅಂದ್ರೆ ನಮ್ಮ ಮನಸ್ಸು ಮೊದಲು ನಿಶ್ಚಲ ಸ್ಥಿತಿಗೆ ಬರಬೇಕು, ಆಲೋಚನೆಗಳು ಇಲ್ಲದ ಹಾಗಾಗಬೇಕು. ಅದಕ್ಕೆ ಯೋಗ ನಿರ್ವಿಷಯಂ ಮನಃ ಅಂತ ಹೇಳ್ತಾರೆ. ಯೋಗ ಚಿತ್ತವೃತ್ತಿ ನಿರೋಧ ಅಂತ ಕೂಡ ಹೇಳ್ತಕ್ಕಂಥದ್ದು. ಹೀಗೆ ಅನೇಕ ವಿಚಾರಗಳನ್ನ ನಮ್ಗೆ ಇಲ್ಲಿ ಹೇಳ್ತಾ ಬರ್ತಾರೆ. ಈ ಭ್ರಾಂತಿಯಿಂದ ನಾವು ಬಿಡಿಸ್ಕೊಳ್ಬೇಕು ಅನ್ನುವಂತಹ ವಿಚಾರ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಈ ನಮ್ಮ ಮನಸ್ಸು ಹೇಗೆ ಯೋಚನೆ ಮಾಡುತ್ತೆ ಅನ್ನೋದನ್ನ ಮನಸ್ಸಿಗೆ ಗೊತ್ತಾಗದಲೇ ಇರುವ ಹಾಗೆ ನಾವು ಗಮನಿಸ್ಬೇಕು. ಅದೇ ಧ್ಯಾನ ಅಲ್ವಾ? ಧ್ಯಾನದಲ್ಲಿ ನಾವು ನಮ್ಮ ಆಲೋಚನೆಗಳನ್ನ ಗಮನಿಸ್ತೇವೆ. ಆಲೋಚನೆಗಳ ಜೊತೆ ಒಂದಾಗಿ ಗಮನಿಸೋದಲ್ಲ, ಅಲ್ಲಿ ಇರೋದಿಲ್ಲ. ಆಲೋಚನೆಗಳ ಜೊತೆ ಒಂದಾಗ್ಬಿಟ್ರೆ ಗಮನ ಅನ್ನೋದು ಇರಲ್ಲ. ಆಲೋಚನೆಗಳಿಂದ ದೂರ ನಿಂತು ಆಲೋಚನೆಗಳನ್ನ ನಾವು ಗಮನಿಸ್ತಕ್ಕಂತಹ ಒಂದು ಪ್ರಯತ್ನವನ್ನ ಮಾಡ್ತೇವೆ. ಆಗ ಈ ಗಮನ ಅಂತಕ್ಕಂಥದ್ದು ನಮ್ಮನ್ನು ಎಲ್ಲಿ ಕರ್ಕೊಂಡು ಹೋಗುತ್ತೆ? ಅದನ್ನೇ ಅಭ್ಯಾಸ ಮಾಡ್ತಾ ಇದ್ರೆ ಅಂದ್ರೆ, ಯಾವುದೇ ಒಂದನ್ನ ಗಮನಿಸ್ತಾ ಇದ್ರೆ, ಆಲೋಚನೆಗಳನ್ನ ಗಮನಿಸ್ತಾ ಇದ್ರೆ ತಂತಾನೆ ಅವು ಕರಗಿ ಹೋಗ್ತವೆ ಅಂತ ಹೇಳ್ತಾರೆ, ಇಲ್ಲವಾಗುತ್ತವೆ. ಯಾರೋ ಒಬ್ಬ ಕಾಯ್ತಾ ಇದ್ದಾರೆ ಅಂತಂದ್ರೆ ಅವಾಗೇನಾಗ್ತಾನೆ? ಯಾರು ಅಲ್ಲಿ ಕಳ್ಳ ಬರೋಕ್ ಸಾಧ್ಯ ಇಲ್ಲ. ಯಾವುದೋ ಒಂದು ತೋಟದಲ್ಲಿ ಒಬ್ಬರನ್ನ ಇಟ್ಟಿದೀವಿ ತೋಟ ಕಾಯಕ್ಕೆ ಅಂದ್ರೆ ಅಲ್ಲಿ ಕಳ್ಳ ಬರ್ತಾನ? ಬರೋದಿಲ್ಲ. ಹಾಗೆ ನಾವು ನಮ್ಮ ಮನಸ್ಸನ್ನ ಕಾಯ್ತಾ ಇದೀವಿ, ನೋಡ್ತಾ ಇದೀವಿ, ಏನ್ ಯೋಚನೆಗಳು ಬರ್ತಾ ಇದೆ ಅಂದ್ರೆ ಅಲ್ಲೂ ಯೋಚನೆಗಳು ಬರೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ ಮನಸ್ಸು ನಿಶ್ಚಲವಾದಾಗ ಮಾತ್ರ ನಮಗೆ ಆ ಮೌನವಾಣಿ ಅಂತಕ್ಕಂಥದ್ದು ಅಥವಾ ಅಂತರ್ವಾಣಿ ಅಂತಕ್ಕಂಥದ್ದು ಕೇಳಿಸ್. ಈ ಮೌನವಾಣಿ ಅಂತರ್ವಾಣಿ ಅಂದ್ರೆ ಏನು? ಜೀವಾತ್ಮನ ವಾಣಿ. ಜೀವಾತ್ಮನ ಒಂದು ಅಂಶನೇ ಈ ನಮ್ಮ ದೇಹಾತ್ಮದ ಸ್ವಭಾವದಲ್ಲಿ ನಾವೀಗ ಜೀವನ ಮಾಡ್ತಾ ಇರೋದಲ್ವಾ? ಆ ನಮ್ಮ ಉನ್ನತಾತ್ಮ ಅಂದ್ರೆ ಜೀವಾತ್ಮ. ಜೀವಾತ್ಮನ ವಾಣಿಯನ್ನ ನಾವು ಕೇಳ್ತಕ್ಕಂಥದ್ದು ಅದೇ ಅಂತರ್ವಾಣಿ ಅಂತ ಇಲ್ಲಿ ಹೇಳ್ತಕ್ಕಂಥದ್ದು. ಈ ಅಂತರ್ವಾಣಿಯನ್ನ ಕೇಳಬೇಕು. ನಮ್ಮ ಮನಸ್ಸು ಧಾರಣ ಸ್ಥಿತಿಗೆ ಹೋಗ್ಬೇಕು ಅಂದ್ರೆ 3 ಸಭಾಂಗಣಗಳನ್ನ ನಾವು ದಾಟಿ ಹೋಗ್ಬೇಕು ಅಲ್ವಾ? ಮೊದಲನೇ ಸಭಾಂಗಣ ಅಜ್ಞಾನದ ಸಭಾಂಗಣ ಅಂತ ಹೇಳ್ತಾರೆ. ಈ ಸಭಾಂಗಣ ಅಂದ್ರೆ ಇದನ್ನ ಮಾನಸಿಕ ಪ್ರಜ್ಞೆಯ ಹಂತಗಳು ಅಂತ ಕೂಡ ನಾವು ಅರ್ಥ ಮಾಡ್ಕೊಳ್ಬೋದು. ಈ ಸಭಾಂಗಣಗಳು ಅಂದ್ರೆ ಏನೋ ಬೇರೆ ಎಲ್ಲೋ ಮನೆ ಏನೋ ಇದೆ, ಅಲ್ಲಿ ಏನೋ ಇದೆ ಕೆಲಸ ಮಾಡೋದಕ್ಕೆ ಅಲ್ಲಿ ಹೋಗಿ ಕೂತು ಬರೋದು ಅಂತ ಅಲ್ಲ.
ಮನಸ್ಸಿನ ಪ್ರಜ್ಞೆಯ ಹಂತಗಳಷ್ಟೇ. ಯಾವುದು ಮನಸ್ಸಿನ ಪ್ರಜ್ಞೆಯ ಹಂತಗಳು? ಜಾಗೃತ್, ಸ್ವಪ್ನ, ಸುಷುಪ್ತಿ. ನಾವು ಚೆನ್ನಾಗಿ ತಿಳ್ಕೊಂಡಿದೀವಿ. ಈ ಪ್ರಜ್ಞೆಯ ಹಂತಗಳಷ್ಟೇ. ನಾಲ್ಕನೇದೇ ತುರಿಯ ಸ್ಥಿತಿ ಅಂತ ಹೇಳ್ತಾರೆ, ಅಂದ್ರೆ ಸಮಾಧಿ ಸ್ಥಿತಿ, ಬುದ್ಧಿ ಪ್ರಜ್ಞೆಯ ಸ್ಥಿತಿ ಅಂತ. ಈ ಅಜ್ಞಾನದ ಸಭಾಂಗಣದಲ್ಲಿದ್ದಾಗ ಮನುಷ್ಯ ಹೇಗಿರ್ತಾನೆ ಅಥವಾ ಯೋಚನೆ ಮಾಡ್ತಾನೆ ಅಂದರೆ, ನಾನೇ ನನ್ನ ಭಾವನೆಗಳು, ನಾನೇ ನನ್ನ ಮನಸ್ಸು. ಅಂದ್ರೆ ನಮ್ಮನ್ನ ನಾವು ಪೂರ್ತಿಯಾಗಿ ನಮ್ಮ ರಾಗಭಾವಗಳು ಮತ್ತು ಮನಸ್ಸಿನ ಜೊತೆ ಏಕೀಕರಿಸ್ಕೊಂಡು ಬಿಟ್ಟಿರ್ತೇವೆ. ನಮ್ಮ ಆಲೋಚನೆಗಳ ಬಗ್ಗೆ ನಾವು ಏಕೀಕರಿಸ್ಕೊಂಡಿರ್ತೇವೆ. ಅದಕ್ಕೆ ಹೇಳ್ತಾರೆ ಅದನ್ನ ತಪ್ಪಾಗಿ ಗುರುತಿಸಿಕೊಳ್ಳುವಿಕೆ. ಅದು ತಪ್ಪಲ್ವಾ? ನಾವೇ ಬೇರೆ, ನಮ್ಮ ದೇಹನೇ ಬೇರೆ, ಆತ್ಮವೇ ಬೇರೆ, ದೇಹಗಳೇ ಬೇರೆ. ಆದ್ರೆ ನಾವು ಆ ಅಜ್ಞಾನದಲ್ಲಿ ಇರ್ತೇವೆ. ನಮ್ಮ ದೇಹಗಳೇ ನಾವು ಅಂತಕ್ಕಂತಹ ಒಂದು ಭಾವನೆಯಲ್ಲಿ ಇರ್ತೀವಲ್ಲ, ಅದೇ ಅಜ್ಞಾನ. ಅದಕ್ಕೆ ಹೇಳ್ತಾರೆ ತಪ್ಪಾಗಿ ಗುರುತಿಸಿಕೊಳ್ಳುವಂತಹ ಸಭಾಂಗಣ, ಗುರುತಿಸಿಕೊಳ್ಳುವ ಸಭಾಂಗಣ ಅಂತ ಹೇಳ್ತಾರೆ. ಅಂದ್ರೆ ಅನಾತ್ಮ ಮತ್ತೆ ಆತ್ಮನ ವಿವೇಚನೆ ಇಲ್ದಲೇ ಇರ್ತಕ್ಕಂಥದ್ದು. ಆತ್ಮ ಯಾವುದು, ಅನಾತ್ಮ ಯಾವುದು ಅಂತಕ್ಕಂಥದ್ರ ಅರಿವಿರಬೇಕು. ಯಾವುದು ಶಾಶ್ವತ, ಯಾವುದು ಅಶಾಶ್ವತ ಅಂತ ಅನ್ನುವ ಬಗ್ಗೆ ನಮಗೆ ಅರಿವು ಇರೋದಿಲ್ಲ. ಎಲ್ಲಿ? ಅಜ್ಞಾನದ ಸಭಾಂಗಣದಲ್ಲಿ. ಆ ಅರಿವು ಬಂದಾಗ ನಾನೇ ಬೇರೆ, ನನ್ನ ದೇಹಗಳೇ ಬೇರೆ ಅಂತಕ್ಕಂತಹ ಅರಿವು ನಮಗೆ ಜ್ಞಾನ ಸಂಪಾದನೆ, ಸತ್ಸಂಗ, ಉಪನ್ಯಾಸಗಳು, ಗ್ರಂಥಗಳು ಎಲ್ಲದರಿಂದ ನಾವು ತಿಳ್ಕೊಳ್ತಾ ಇದ್ದೇವಲ್ವಾ. ಅದರಿಂದ ನಾವು ತಿಳ್ಕೊಂಡಾಗ ಸ್ವಲ್ಪ ಮಟ್ಟಿಗೆ ಆ ಒಂದು ಎರಡನೇ ಸಭಾಂಗಣವನ್ನ ಪ್ರವೇಶ ಮಾಡ್ತೇವೆ. ಅದಕ್ಕೆ ಹೇಳ್ತಾರೆ ಕಲಿಕೆಯ ಸಭಾಂಗಣ. ನಾನೇ ಬೇರೆ, ನನ್ನ ದೇಹಗಳೇ ಬೇರೆ ಕಲ್ಪನೆ ಮಾಡ್ಕೊಳ್ತೀನಿ ನಾನು. ನನಗೆ ನೋಡಕ್ ಸಾಧ್ಯನಾ ಆತ್ಮನ ನಾವು ಯಾರಾದ್ರೂ ನೋಡಿದ್ದೀವ? ಇಲ್ಲ. ನಾವು ಕಲ್ಪನೆ ಮಾಡ್ಕೊಳ್ತೇವೆ. ಮನಸ್ಸು ಕೆಲಸ ಮಾಡೋದೇ ಹಾಗೆ. ಮನಸ್ಸು, ಕೆಳಮನಸ್ಸು ಯಾವಾಗ್ಲೂ ದ್ವಂದ್ವಗಳ ಮಧ್ಯದಲ್ಲೇ ಕೆಲಸ ಮಾಡೋದು. ಇದೆ ಇಲ್ಲ ಅಥವಾ ಸರಿ ತಪ್ಪು ಅದು ಇದ್ದಾಗ್ಲೇನೆ ಕೆಳಮನಸ್ಸು ಕೆಲಸ ಮಾಡ್ತಕ್ಕಂಥದ್ದು. ಈ ಕಲ್ಪನೆ ಮಾಡ್ಕೊಳ್ತೀವಲ್ಲ ನಾವು, ಆತ್ಮ ಅಂತಕ್ಕಂಥದ್ದನ್ನ ನಾವು ಏನೋ ಒಂದು ಬಹಳ ಉನ್ನತವಾದದ್ದು, ಏನೋ ಒಂದು ಕಲ್ಪನೆಯನ್ನ ಮಾಡ್ಕೊಳ್ತೀವಿ. ಒಂದು ಸುಂದರವಾದ ಒಂದು ತತ್ವನೋ ಅಥವಾ ಇಲ್ಲಿಯ ಒಂದು ಅರಳಿದ ಪುಷ್ಪಕ್ಕೆ ಹೋಲಿಸ್ತಾರೆ, ಒಂದು ಸುಂದರವಾಗಿ ಅರಳಿರ್ತಕ್ಕಂಥ ಪುಷ್ಪಕ್ಕೆ ಹೋಲಿಸ್ತಾರೆ. ಅದೋ ಏನೋ ಅಂತ ಅನ್ಕೊಳ್ತೀವಿ. ಅಂದ್ರೆ ಇಲ್ಲಿ ಹೇಳ್ತಾರೆ ಅವರು, ಆತ್ಮ ಜೀವ ಚೈತನ್ಯದ ಪುಷ್ಪಗಳನ್ನ ಕಾಣ್ತಾನೆ ಅಂತ. ಜೀವ ಚೈತನ್ಯ ತುಂಬಿರ್ತಕ್ಕಂತಹ ಪುಷ್ಪಗಳು, ಬಹಳ ಸುಂದರವಾಗಿ ಅರಳಿ ನಿಂತಿರ್ತಕ್ಕಂಥ ಪುಷ್ಪಗಳು. ಅದು ನಾವೇನ್ ಹೇಳ್ತೀವಿ, ಆತ್ಮ ಪವಿತ್ರವಾದದ್ದು, ಸದ್ಗುಣಗಳು, ಸದ್ಗುಣಗಳ ಸಾಕಾರ ಅಂತ ಒಂದು ಕಲ್ಪನೆ ಮಾಡ್ಕೊಳ್ತೀವಲ್ಲ, ಅದನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತೀವಲ್ಲ ಅದು. ಆದರೆ ಅರಳಿದ ಪುಷ್ಪಗಳ ಅಡಿಯಲ್ಲಿ ಅದನ್ನು ಸುತ್ತುವರೆದಿರ್ತಕ್ಕಂತಹ ಸರ್ಪ ಇದೆ ಅಂತ ಹೇಳ್ತಾರೆ. ಯಾವುದು ಸುತ್ತುವರೆದಿರ್ತಕ್ಕಂತಹ ಒಂದು ಸರ್ಪ? ನಮ್ಮ ಒಳಗಡೆ ಹುದುಗಿರ್ತಕ್ಕಂತಹ ಆಸೆಗಳು. ಆಸೆಗಳೇ ಈ ಪುಷ್ಪಗಳ ಅಡಿಯಲ್ಲಿ ಸುತ್ತುವರಿರತಕ್ಕಂತಹ ಸರ್ಪ ಅಂತ ಹೇಳ್ತಾರೆ. ನಾವಲ್ಲ, ದೇಹಗಳಲ್ಲ ಅಂತ ತಿಳ್ಕೊಂಡಿದೀವಿ. ಅನಾತ್ಮ ಆತ್ಮ ಯಾವುದನ್ನ ತಿಳ್ಕೊಂಡಿದೀವಿ. ಅಲ್ಲಿಂದ ನಾವು ಈ ಕಲಿಕೆಯ ಸಭಾಂಗಣಕ್ಕೆ ಬಂದಿದ್ದೇವೆ. ಯಾವುದೋ ಒಂದು ಉನ್ನತ ತತ್ವ ಆತ್ಮ ಇದೆ ಅಂತಕ್ಕಂಥ ನಾವು ಕಲ್ಪನೆ ಮಾಡ್ಕೊಳ್ತಾ ಇದ್ದೇವೆ. ಆದ್ರೆ ಅಲ್ಲೂ ಕೂಡ ಕಲ್ಪನೆ ಮಾಡ್ಕೊಳ್ತಕ್ಕಂಥದ್ದು ಒಂದಿದೆ, ಬೇರೆದು ಒಂದಿದೆ. ಅಲ್ಲಿ ದ್ವಂದ್ವ ಇದೆ. ಆದ್ರೆ ಇದೇ ಕೊನೆಯಲ್ಲ, ಇಲ್ಲಿ ಆಸೆಗಳ ಆಗರನೇ ಇದೆ. ಆ ಅರಳಿದವಾದ ಸುಂದರ ಪುಷ್ಪದ ಹಾಗೆ ನಾವು ಕಲ್ಪನೆ ಮಾಡ್ಕೊಂಡ್ರೆ ಅದ್ರ ಕೆಳಗಡೆ ಸುತ್ತಕೊಂಡಿರ್ತಕ್ಕಂತಹ ಹಾವಿದೆ. ಅದು ಮತ್ತೇನೂ ಅಲ್ಲ, ನಮ್ಮ ಒಳಗಡೆ ಹುದುಗಿರ್ತಕ್ಕಂತಹ ಆಸೆಗಳು ಅಂತ ಹೇಳ್ತಾರೆ. ಈ ಕಲ್ಪನಾ ರೂಪಗಳನ್ನ, ಭ್ರಾಂತಿಗಳನ್ನ ಸೂಕ್ಷ್ಮವಾಗಿ ಪರಿಶೀಲಿಸೋದ್ರಿಂದ ಇವುಗಳಿಂದ ಬಿಡಿಸ್ಕೊಳ್ಬಹುದು ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ಆಸೆಗಳು ಇನ್ನ ಒಳಗಡೆ ಹುದುಗಿದೆಯಲ್ಲ, ಅದನ್ನ ನಾವು ಒಳ ಹೊಕ್ಕಿ ನೋಡ್ಬೇಕಾಗಿದೆ. ಸೂಕ್ಷ್ಮದಲ್ಲಿ ನಾವು ಏನನ್ನ ನಂಬುತ್ತೇವೆ ಅನ್ನೋದಕ್ಕಿಂತ ಯಾತಕ್ಕಾಗಿ ನಂಬುತ್ತೇವೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಇಲ್ಲಿ ನಮ್ಮ ಆದರ್ಶಗಳನ್ನ ಕಲ್ಪನೆ ಮಾಡ್ಕೊಳ್ತೇವೆ, ಮನಸ್ಸಿನ ರೂಪಗಳನ್ನ ಕಲ್ಪನೆ ಮಾಡ್ಕೊಳ್ತೇವೆ. ಇವು ಕೂಡ ಎಷ್ಟು ಪೊಳ್ಳಾಗಿವೆ, ನಮಗೆ ಮೋಸಗೊಳಿಸ್ತಾ ಇವೆ ಅನ್ನೋದನ್ನ ತಿಳ್ಕೊಂಡಾಗ ಮಾತ್ರ ಈ ಕಲಿಕೆಯ ಸಭಾಂಗಣದಿಂದ ಪ್ರಜ್ಞಾನದ ಸಭಾಂಗಣಕ್ಕೆ ಸಾಧಕ ಹೋಗೋದಕ್ಕೆ ಸಾಧ್ಯ ಅಂತಕ್ಕಂಥ ವಿಚಾರವನ್ನ ಹೇಳ್ತಾರೆ. ಇಲ್ಲಿ ಅನಾತ್ಮದ ಅರಿವಿನಿಂದ ಆತ್ಮ ಇದ್ದಾನೆ ಅನ್ನೋ ಸ್ಥಿತಿನಲ್ಲಿ ನಾವು ಕಲಿಕೆಯ ಸಭಾಂಗಣಕ್ಕೆ ಬರ್ತೇವೆ.
ಆತ್ಮನಿಂದ ಆತ್ಮ ಅಂತ ನಾವು ಕಲ್ಪಿಸ್ಕೊಂಡಿರೋದಕ್ಕಿಂತ ಇನ್ನೂ ಉನ್ನತವಾದದ್ದಿದೆ ಅನ್ನುವಂತಹ ಒಂದು ಸ್ಥಿತಿಯಲ್ಲಿ ನಾವು ಪ್ರಜ್ಞಾನದ ಸಭಾಂಗಣಕ್ಕೆ ಹೋಗ್ತೇವೆ. ಅದೇ ಇಲ್ಲಿ ತೋರಿಸಿರ್ತಕ್ಕಂಥದ್ದು 3 ಸಭಾಂಗಣಗಳು ಅಂತ. ಇಲ್ಲಿ ಕೆಳಗಿಂದ ಶಿಷ್ಯ ಮೇಲೆ ಏರ್ತಾ ಇದ್ದಾನೆ ಅಂದ್ರೆ ಪ್ರಜ್ಞೆ ಮೇಲ್ಮುಖವಾಗಿ ಹೋಗ್ತಾ ಇದೆ ಅಂತ. ಇಲ್ಲಿ ತಾಮಸ, ರಾಜಸ, ಸಾತ್ವಿಕ ಅಂತ ಹೇಳ್ತಾರೆ. ಅಜ್ಞಾನದ ಸಭಾಂಗಣದಲ್ಲಿ ತಾಮಸ ಅಂತ ಹೇಳ್ತಕ್ಕಂಥದ್ದು, ನಮ್ಮ ಸ್ವಭಾವ ತಾಮಸ ಪ್ರಕೃತಿ ಆಗಿರುತ್ತೆ. ಈ ಕಲಿಕೆಯ ಸಭಾಂಗಣದಲ್ಲಿ ನಾವು ಬಹಳ ಚಟುವಟಿಕೆಯಿಂದ ಇರ್ತೇವೆ, ಅದಕ್ಕೆ ರಾಜಸ ಗುಣಗಳು ಅಂತ ಹೇಳಿ. ನಾವು ಕಲಿಯೋದಕ್ಕೆ ಎಲ್ಲ ತಿಳ್ಕೊಳ್ಬೇಕು, ಸತ್ಸಂಗಗಳಿಗೆ ಹೋಗ್ಬೇಕು, ಸಾಧನೆ ಮಾಡಬೇಕು, ಧ್ಯಾನ ಮಾಡಬೇಕು, ಪ್ರತಿಯೊಂದನ್ನು ನಾವು ಬಹಳ ಚಟುವಟಿಕೆಯಿಂದ ಮಾಡಿ ತಿಳ್ಕೊಳ್ಳೋಂತ ಪ್ರಯತ್ನ ಮಾಡ್ತಾ ಇರ್ತೇವೆ. ಅದೇ ಈ ಕಲಿಕೆಯ ಸಭಾಂಗಣ. ಆದ್ರೆ ಅದಕ್ಕಿಂತ ಇನ್ನೂ ಉನ್ನತವಾದಂತಹ ಸ್ತರ ಇದೆ, ಒಂದು ಆ ಪ್ರಜ್ಞಾನದ ಸಭಾಂಗಣ. ನಾವು ಕಲ್ಪನೆ ಮಾಡ್ಕೊಂಡಿದ್ರು ಕೂಡ ನಮ್ಮಲ್ಲಿ ಇನ್ನ ಅನೇಕ ಆಸೆಗಳು ಹುದುಕಿಕೊಂಡಿದೆ, ಅದರಿಂದನೂ ಬಿಡಿಸ್ಕೊಂಡು ನಾವು ಮುಂದೆ ಹೋಗ್ಬೇಕಾಗಿದೆ. ಅದೇ ಪ್ರಜ್ಞಾನದ ಸಭಾಂಗಣ ಅಥವಾ ಜೀವಾತ್ಮನ ಪ್ರಜ್ಞಾ ಸ್ಥಿತಿ ಇರ್ತಕ್ಕಂಥದ್ದೇ ಅದು ಮೌನ ಮನಸ್ಸಿನ ಸ್ಥಿತಿ. ನಮಗೆಲ್ಲ ಗೊತ್ತು, ಜೀವಾತ್ಮ ಕಾರಣ ಶರೀರದಲ್ಲಿ ಅಂತಸ್ಥನಾಗಿದ್ದಾನೆ. ಈ ಕಾರಣ ಶರೀರ ಆಗಿರ್ತಕ್ಕಂಥದ್ದು ಮನೋಲೋಕದ 3 ಉನ್ನತ ತತ್ವಗಳಿಂದ ಅಥವಾ 3 ಉಪಲೋಕಗಳಿಂದ ಆಗಿರ್ತಕ್ಕಂಥದ್ದು ಕಾರಣ ಶರೀರ. ಅಲ್ಲಿ ಜೀವಾತ್ಮ ಅಂತಸ್ಥನಾಗಿದ್ದಾನೆ ಅಂತ. ಅಂದ್ರೆ ಇಂದ್ರಿಯಾತೀತ ಕ್ಷೇತ್ರ, ಮೌನ ಮನಸ್ಸಿನ ಕ್ಷೇತ್ರದಲ್ಲಿ ನಾವು ಪ್ರವೇಶವನ್ನ ಮಾಡ್ತೇವೆ. ಅದನ್ನೇ ಹೇಳ್ತಾರೆ ಇದು ಪ್ರಕಾಶಮಯವಾದ ಸಭಾಂಗಣ ಅಂತ ಹೇಳ್ತಾರೆ. ಈ ಪ್ರಕಾಶಮಯವಾದಂತಹ ಪ್ರಜ್ಞಾನದ ಸಭಾಂಗಣಕ್ಕೆ ಹೋಗೋ ಹೊತ್ತಿಗೆ ನಮ್ಮ ಆಲೋಚನೆಗಳು ಕಡಿಮೆ ಆಗಿರುತ್ತೆ. ಧಾರಣ ಸ್ಥಿತಿಯನ್ನ ತಲುಪಿರ್ತೇವೆ ನಾವು, ಅಲ್ಲಿಂದ ಧ್ಯಾನದ ಸ್ಥಿತಿಗೆ ಕೂಡ ನಾವು ಹೋಗ್ತಕ್ಕಂಥದ್ದು. ಅದಕ್ಕೆ ಹೇಳ್ತಾರೆ, ಶಿಷ್ಯನಿಗೆ ಮಹಾಪಕ್ಷಿ 2 ರೆಕ್ಕೆಗಳ ನಡುವೆ ಹೇಗೆ ವಿಶ್ರಮಿಸಬೇಕು ಎಂದು ತಿಳಿಯೋದಕ್ಕೆ ಸಾಧ್ಯವಾಗತ್ತೆ. 2 ರೆಕ್ಕೆಗಳು, ಪಕ್ಷಿ 2 ರೆಕ್ಕೆಗಳು ಅಂದ್ರೆ ಇಲ್ಲಿ ಏನಕ್ಕೆ ಹೋಲಿಸ್ತಾ ಇದ್ದಾರೆ ಅಂದ್ರೆ ದ್ವಂದ್ವ ಇದೇ ಇಲ್ಲ, ಪ್ಲಸ್ ಮೈನಸ್ ಅಲ್ವಾ. ಅದು ಎಲ್ಲಿ ದ್ವಂದ್ವ ಇದೆಯೋ ಅದನ್ನ 2 ರೆಕ್ಕೆಗಳು ಹೋಲಿಸ್ತಾ ಇದ್ದಾರೆ. ಅಂದ್ರೆ ದ್ವಂದ್ವಾತೀತ ಸ್ಥಿತಿ, ಬೇಕು ಬೇಡ, ಇದೇ ಇಲ್ಲ, ಅದಕ್ಕೆ ಮೀರಿದಂತಹ ನಿರ್ಲಿಪ್ತ ಸ್ಥಿತಿ ಇದೆಯಲ್ಲ, ಅದೇ ನಿಜವಾದ ಧಾರಣದ ಸ್ಥಿತಿ ಅಂತ ಹೇಳ್ತಾರೆ. ಆ ಧಾರಣದ ಸ್ಥಿತಿಯನ್ನೇ ಹೇಳ್ತಾರೆ 2 ರೆಕ್ಕೆಗಳ ಪಕ್ಷಿಯ 2 ರೆಕ್ಕೆಗಳ ಮಧ್ಯದಲ್ಲಿ ಕೂತ್ಕೊಂಡು ನೋಡ್ತಕ್ಕಂತಹ ಒಂದು ಪ್ರಜ್ಞಾ ಸ್ಥಿತಿ ಅಂತ. ಅಂದ್ರೆ ಅದು ನಿರ್ಲಿಪ್ತ ಸ್ಥಿತಿ, ನಮಗೆ ಬೇಕು ಬೇಡಗಳನ್ನ ಮೀರಿರ್ತಕ್ಕಂತಹ ಸ್ಥಿತಿ. ಮನಸ್ಸು ಬೇಕು ಬೇಡಗಳಿಂದ ಮುಕ್ತವಾಗಿ ನಿರ್ಲಿಪ್ತವಾಗಿರ್ತಕ್ಕಂತಹ ಸ್ಥಿತಿನೇ ಆ ಒಂದು ಪ್ರಜ್ಞಾ ಸ್ಥಿತಿ. ಅಂದ್ರೆ ಮನಸ್ಸಿನ 2 ಧ್ರುವಗಳು ಅಲ್ಲಿ ಇರೋದಿಲ್ಲ. ಆ ಒಂದು ಕ್ಷೇತ್ರದಲ್ಲಿ ಆತನ ಪ್ರಜ್ಞೆ ನಿಂತಿರುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಜೀವಾತ್ಮನ ಪ್ರಜ್ಞಾ ಸ್ಥಿತಿಯಲ್ಲಿ ನಾವು ಇರ್ತೇವೆ ಅಂತ ಹೇಳ್ತಾರೆ. ಈ ಪ್ರಜ್ಞಾ ಸ್ಥಿತಿಯಲ್ಲಿ, ಈ ಸಭಾಂಗಣದಲ್ಲಿ, ಎಲ್ಲಿ ಜ್ಞಾನದ ಸಭಾಂಗಣದಲ್ಲಿ ನಾವು ಗುರುಗಳನ್ನ ಹುಡುಕಬೇಕು. ನಿಜವಾದ ಗುರುಗಳು ನಮಗೆ ಸಿಗ್ತಕ್ಕಂಥದ್ದೇ ಜ್ಞಾನದ ಸಭಾಂಗಣದಲ್ಲಿ. ಮಹಾತ್ಮರಿರ್ಬೋದು ಅಥವಾ ನಮಗೆ ನಾವೇ ಗುರು ಅಂತ ಕೂಡ ಹೇಳ್ತೀವಲ್ಲ, ಅಂದ್ರೆ ನಮ್ಮ ಸ್ವಸ್ವರೂಪದ, ನಮ್ಮ ಆತ್ಮನ, ಜೀವಾತ್ಮನ ದರ್ಶನ ಆಗ್ತಕ್ಕಂಥದ್ದು ಅಥವಾ ಆ ಸ್ವಸ್ವರೂಪದ ಅರಿವು ಬರ್ತಕ್ಕಂಥದ್ದು ಈ ಒಂದು ಜ್ಞಾನದ ಸಭಾಂಗಣದಲ್ಲಿ ಅಂತ ಹೇಳ್ತಾರೆ. ಈ ಕಲಿಕೆಯ ಸಭಾಂಗಣದಿಂದ ಪ್ರಜ್ಞಾನದ ಸಭಾಂಗಣಕ್ಕೆ ನಾವು ಸಾಗ್ತೀವಲ್ಲ, ಅಂದ್ರೆ ನಮಗೀಗ ಗೊತ್ತಿರ್ತಕ್ಕಂಥದ್ದು. ಅದರಿಂದ ಪ್ರಜ್ಞಾನದ ಸಭಾಂಗಣ ಅಂದ್ರೆ ಅಲ್ಲಿ ಪ್ರಜ್ಞೆ ಜಿಗಿತ, ಅಂದ್ರೆ ಮೌನ ಮನಸ್ಸಿನ ಸ್ಥಿತಿಗೆ ನಾವು ಹೋಗಿರ್ತೇವೆ. ಆದರೆ ಈ ಮೌನ ಮನಸ್ಸಿನ ಸ್ಥಿತಿಯಲ್ಲಿ ನಮಗೆ ನಮ್ಮ ಸ್ವಸ್ವರೂಪದ ಅರಿವಾಗತ್ತೆ. ಆದರೆ ಅದಕ್ಕಿಂತ ಇನ್ನ ಮೀರಿ ಆ ಸಭಾಂಗಣದ ಆಚೆಯ ಕ್ಷೇತ್ರ ಅಂದ್ರೆ ಏನಿದೆ, ಮನಸ್ಸಿನ ಆಚೆ ಏನಿದೆ ನಾವು ತಿಳ್ಕೊಂಡಿದೀವಲ್ಲ, ಯಾವ ಲೋಕ ಇರ್ತಕ್ಕಂಥದ್ದು? ಬುದ್ಧಿ ಲೋಕ, ಬುದ್ಧಿ ಪ್ರಜ್ಞೆ. ಆ ಬುದ್ಧಿ ಪ್ರಜ್ಞೆಯ ಕ್ಷೇತ್ರದಲ್ಲಿ ಮಾತ್ರನೇ ನಮಗೆ ನಿಜವಾದ ಆನಂದ ಸಿಗತಕ್ಕಂಥದ್ದು ಅಂತ ಹೇಳ್ತಾರೆ. ನಿಜವಾದ ಆನಂದ ಸಿಗೋದೇ ಅಲ್ಲೇ. ಅಂದ್ರೆ ಅದೇ ದೀಕ್ಷೆಯ ಸಭಾಂಗಣ ಅಂತ ಹೇಳ್ತಾರೆ. ನಿಜವಾಗ್ಲು ಅಂದ್ರೆ ಯಾವಾಗ್ಲೂ ಇರ್ತಕ್ಕಂಥದ್ದಲ್ಲ, ಕ್ಷಣ ಮಾತ್ರನಾದ್ರೂ ಸಾಧಕ ಆ ಒಂದು ಕ್ಷೇತ್ರವನ್ನ ಮುಟ್ಟಿ ಬಂದಿರ್ತಾನೆ. ಬುದ್ಧಿಯ ಬೆಳಕು ಆತನಿಗೆ ಬಿದ್ದಿರುತ್ತೆ, ಬುದ್ಧಿಯ ಬೆಳಕಿನಲ್ಲಿ ವಿವೇಕ ಮೂಡಿರುತ್ತೆ.
ಆತ್ಮ ಅನಾತ್ಮ ಯಾವುದು, ಶಾಶ್ವತ ಅಶಾಶ್ವತ ಯಾವುದು ಅಂತಕ್ಕಂಥ, ಸರಿ ತಪ್ಪು ಯಾವುದು ಅಂತಕ್ಕಂಥ ಒಂದು ವಿವೇಚನೆ ವಿವೇಕ ಆತನಿಗೆ ಚೆನ್ನಾಗಿ ಮೂಡಿರುತ್ತೆ. ಮನಸ್ಸು ಸ್ತಬ್ಧವಾಗಿರುತ್ತದೆ. ಈ ಒಂದು ಸ್ತಬ್ಧವಾಗಿರ್ತಕ್ಕಂತಹ ನಿರ್ಲಿಪ್ತವಾಗಿರ್ತಕ್ಕಂತಹ ಮನಸ್ಸಿದೆಯಲ್ಲ, ಅದಕ್ಕೆ ಹೇಳ್ತಾರೆ ಅದನ್ನ ನಕಾರಾತ್ಮಕ ಪ್ರಕ್ರಿಯೆ ಅಂತ ಹೇಳ್ತಾರೆ. ನಕಾರಾತ್ಮಕ ಅಂತಂದ್ರೆ ಇಲ್ಲಿ ಮನಸ್ಸಿನಲ್ಲಿ ಇರ್ತಕ್ಕಂತಹ ಎಲ್ಲ ಯೋಚನೆಗಳಿಂದ ವಿಮುಕ್ತನಾಗಿರ್ತಕ್ಕಂಥ ಸ್ಥಿತಿ. ಆಗ ಮಾತ್ರನೇ ನಮಗೆ ಆ ಉನ್ನತ ಚೈತನ್ಯದ ಒಂದು ಬೆಳಕು ಅಥವಾ ಕಾಣಿಸ್ತಕ್ಕಂಥದ್ದು ಸಾಧ್ಯ. ಅದಕ್ಕೆ ಹೇಳ್ತಾರೆ ಈ ಒಂದು ಪವಾಡದ ನಾಟಕ ಅಂತ ಹೇಳ್ತಾರೆ ಅವರು. ಈ ನಾಟಕದಲ್ಲಿ ವ್ಯಕ್ತವಾಗಿರ್ತಕ್ಕಂಥ ಪಾತ್ರೆಯಲ್ಲಿ ಶುದ್ಧ ದ್ರವದಂತೆ ಇರ್ತಕ್ಕಂಥ ಅವ್ಯಕ್ತ ಸುರಿಯಲ್ಪಡುತ್ತೆ ಅಂತ ಹೇಳ್ತಾರೆ. ಅವ್ಯಕ್ತ ಅಂತಕ್ಕಂಥದ್ದು ಅಲ್ಲಿದೆ, ನಮಗದು ಇನ್ನ ಗೊತ್ತಾಗಿಲ್ಲ. ಆ ಅವ್ಯಕ್ತವಾಗಿರ್ತಕ್ಕಂಥದ್ದು ಅಂದ್ರೆ ಯಾವುದು ಇನ್ನ ಸೃಷ್ಟಿಯಾಗಿಲ್ವೋ ಆತನ ಒಂದು ಅಂಶ ಮಾತ್ರ ಜೀವಾತ್ಮ ಅಲ್ವಾ. ಆ ಒಂದು ಅರಿವು ಮೂಡ್ತಕ್ಕಂಥದ್ದೇ ಈ ಒಂದು ಸಭಾಂಗಣದಲ್ಲಿ ಅಂತ ಹೇಳ್ತಾರೆ. ಆಗ ನಮಗೆ ಮೌನವಾಣಿ ಕೇಳಿಸೋದಕ್ಕೆ ಸಾಧ್ಯ. ಅಂದ್ರೆ ಈ ಶಿಷ್ಯ ಪ್ರಜ್ಞಾನದ ಸಭಾಂಗಣದಿಂದನೂ ಹೊರಬರ್ಬೇಕಾಗಿದೆ. ಎಲ್ಲ ಸಭಾಂಗಣ ಅಜ್ಞಾನದ ಸ್ಥಿತಿಯನ್ನ ದಾಟ್ಕೊಂಡು ಕಲಿತು ಚೆನ್ನಾಗಿ ನಾವು ವಿಚಾರವನ್ನ ತಿಳ್ಕೊಂಡು ಆ ಸಾಧನೆ ಮಾಡಿ ಧಾರಣದ ಸ್ಥಿತಿಗೆ ಬಂದು ಅಲ್ಲಿಂದ ನಾವು ಆ ಒಂದು ಬುದ್ಧಿಯ ಬೆಳಕಿನಲ್ಲಿ ಆ ಅನುಭವವನ್ನ, ನಮ್ಮ ಸ್ವಸ್ವರೂಪದ ದರ್ಶನವನ್ನ ನಾವು ಪಡ್ಕೊಂಡು ಅರಿವನ್ನ ಪಡ್ಕೊಂಡು, ಆದರೂ ಕೂಡ ಈ ಪ್ರಜ್ಞಾನದ ಸಭಾಂಗಣ ಅಂತ ಏನು ಹೇಳ್ತಾರಲ್ಲ, ಅಂದ್ರೆ ಜೀವಾತ್ಮ ಪ್ರಜ್ಞೆಯ ಅರಿವಿನ ಒಂದು ಸ್ಥಿತಿ ಇದೆಯಲ್ಲ, ಅದೂ ಕೂಡ ಪೂರ್ತಿ ನಿಷ್ಕಲ್ಮಶವಾಗಿಲ್ಲ ಅಂತ ಹೇಳ್ತಾರೆ. ಜೀವಾತ್ಮನ ಪ್ರಜ್ಞೆಯ ಆವರಣ ಇದೆಯಲ್ಲ, ಅಂದ್ರೆ ಆ ಜ್ಞಾನದ ಸಭಾಂಗಣ ಇದೆಯಲ್ಲ, ಪ್ರಜ್ಞಾನದ ಸಭಾಂಗಣ ಅದೂ ಕೂಡ ಪೂರ್ತಿಯಾಗಿ ಪರಿಶುದ್ಧವಾಗಿಲ್ಲ ಅಥವಾ ನಿಷ್ಕಲ್ಮಶವಾಗಿಲ್ಲ ಅಂತ ಅಂತಾರೆ. ಯಾಕೆ ಅಂದ್ರೆ ನಮಗೆ ನಾವು ಜೀವಾತ್ಮನ ಅರಿವಿನಲ್ಲಿ ಇದ್ದೇವೆ ಅನ್ನೋ ಪ್ರಜ್ಞೆ ಇರುತ್ತಂತೆ. ಅದಕ್ಕೆ ಅವ್ರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ ಈ ಆಳವಾದ ಅರಿವಿನ ಸ್ಥಿತಿಯಲ್ಲ, ಅದರಲ್ಲೂ ಕೂಡ ಸ್ವಲ್ಪ ಕಲ್ಮಶ ಇದೆ. ಯಾಕೆ ಅಂದ್ರೆ ನಾನು ಮುಕ್ತನಾಗಿದ್ದೇನೆ ಅನ್ನೋ ಭಾವನೆ ಅಲ್ಲಿ ಇರುತ್ತಂತೆ. ನಾನು ಈ ದೇಹಾತ್ಮ ಸ್ವಭಾವದಿಂದ ಮುಕ್ತನಾಗಿದ್ದೇನೆ, ದೇಹಾತ್ಮ ಪ್ರಕೃತಿ ನನ್ನಲ್ಲಿಲ್ಲ, ನಾನು ಮುಕ್ತನಾಗಿದ್ದೇನೆ ಅಂತಕ್ಕಂತಹ ಒಂದು ಭಾವ ಆತನಲ್ಲಿ ಇರುತ್ತಂತೆ. ಆ ಭಾವ ಇದೆಯಲ್ಲ, ಅದೇ ಆಧ್ಯಾತ್ಮಿಕ ಅಹಂಭಾವ ಅಂತಾರೆ. ಆಧ್ಯಾತ್ಮಿಕ ಅಹಂಭಾವ ಅನ್ನೋದೇ ಅದು. ಆ ಭಾವ ಕೂಡ ನಾಶ ಆಗ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ಆ ಅರಿವಿದೆಯಲ್ಲ, ಆ ಜೀವಾತ್ಮನ ಪ್ರಜ್ಞೆಯ ಸ್ಥಿತಿಯಲ್ಲಿ ನಾನಿದ್ದೀನಿ, ಸ್ವಸ್ವರೂಪದಲ್ಲಿ ನಾನು ಇದ್ದೀನಿ ಅನ್ನೋ ಅರಿವಿದೆಯಲ್ಲ, ಆ ಅರಿವು ಕೂಡ ಹೋಗ್ಬೇಕಂತೆ. ಅರಿವಿಲ್ಲದ ಸ್ಥಿತಿ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಅರಿವಿಲ್ಲದ ಸ್ಥಿತಿಗೆ ನಾವು ಹೋಗ್ಬೇಕು, ಆಗಲೇ ನಮ್ಗೆ ಬುದ್ಧಿ ಬೆಳಕು ಬೀಳೋದು. ಅದಕ್ಕೆ ಹೇಳ್ತಾರೆ ಈ ಸುಷುಪ್ತಿ ಪ್ರಜ್ಞೆ ಅಥವಾ ಗಾಢವಾದ ಪ್ರಶಾಂತತೆ ಇದೆಯಲ್ಲ, ಅಲ್ಲಿಂದನೂ ಕೂಡ ನಾವು ಅದನ್ನ ಬಿಡಿಸ್ಕೊಂಡು ಬುದ್ಧಿ ಪ್ರಜ್ಞೆಯನ್ನ ನಾವು ಮುಟ್ಟಿದ್ರೆ ಮಾತ್ರನೇ ನಾವು ಆ ವಾಣಿಯನ್ನ ಕೇಳಿಸ್ಕೊಳ್ಳೋದಕ್ಕೆ ಸಾಧ್ಯ. ಏನು ಮೌನವಾಣಿ, ಜೀವಾತ್ಮನ ವಾಣಿಯನ್ನ ನಾವು ಕೇಳಿಸ್ಕೊಳ್ಳೋದಕ್ಕೆ ಆಗ ಮಾತ್ರ ಸಾಧ್ಯ ಅಂತಕ್ಕಂಥದ್ದನ್ನ ಇಲ್ಲಿ ಬಹಳ ಚೆನ್ನಾಗಿ ನಮ್ಗೆ ಹೇಳ್ತಾರೆ. ಇಲ್ಲಿ 50 ನಿಮಿಷದಲ್ಲಿ ನಿಜವಾಗ್ಲೂ ಇದನ್ನ ಹೇಳೋದಕ್ಕಾಗ್ಲಿ ಅಥವಾ ನಿಮ್ಗೆ ಮುಟ್ಸೋದಕ್ಕಾಗ್ಲಿ ಖಂಡಿತವಾಗ್ಲೂ ಸಾಧ್ಯ ಇಲ್ವೇ ಇಲ್ಲ. ಬಹಳ 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 ಸಂಕ್ಷಿಪ್ತವಾಗಿ, ಬಹಳ ಬಹಳ ಸರಳವಾಗಿ ಒಂದು ಸಮಗ್ರ ಚಿತ್ರಣವನ್ನ ಕೊಡ್ತಕ್ಕಂಥ ಪ್ರಯತ್ನವನ್ನ ಮಾತ್ರ ನಾನು ಮಾಡ್ತಾ ಇದ್ದೇನೆ. ಇಲ್ಲಿ ಶಿಷ್ಯ ಈ ಒಂದು ಹಂತದಿಂದ ಆ ಶಿಷ್ಯತ್ವದ ಮಾರ್ಗದಲ್ಲಿ ನಡೆದು ಪರಮಗುರು ಸನ್ನಿಧಿಯಲ್ಲಿ ಕೊಟ್ಟಿರ್ತಕ್ಕಂಥ ಬೋಧೆಗಳನ್ನೆಲ್ಲಾ ಜೀವನದಲ್ಲಿ ಅಳವಡಿಸ್ಕೊಂಡು ಈ 3 ಸಭಾಂಗಣಗಳ ಬಗ್ಗೆ ತಿಳ್ಕೊಂಡು ಅವುಗಳಿಂದ ಮುನ್ನಡೀತಾ ಆತ ಸ್ವ ಅರಿವಿನ ಸ್ಥಿತಿ ನೋಡಿ, ಅಲ್ಲಿ ಮೇಲ್ಗಡೆ ಕೊಟ್ಟಿದೀವಲ್ಲ, ಅದೇ ಧ್ಯಾನದ ಸ್ಥಿತಿ ಅಥವಾ ಸ್ವ ಅರಿವಿನ ಸ್ಥಿತಿ. ಅಲ್ಲಿ ನಮಗೆ ಆ ಧ್ಯಾನದ ಸ್ಥಿತಿಯಲ್ಲಿ ತ್ವರೆಯನ್ನ ಪ್ರವೇಶ ಮಾಡೋದು ಅಂತಾರೆ. ಪ್ರವೇಶ ಮಾಡೋದು ಅಂದ್ರೆ ದೀಕ್ಷಾಪಥಕ್ಕೆ ಹೆಜ್ಜೆ ಇಡ್ತಕ್ಕಂಥದ್ದು. ಸ್ವ ಅರಿವಿನ ಸ್ಥಿತಿಯಲ್ಲೇ ನಾವು ದೀಕ್ಷಾಪಥಕ್ಕೆ ಹೆಜ್ಜೆಯನ್ನ ಇಡ್ತಕ್ಕಂಥದ್ದು. ಅದನ್ನ ನಾವು ತಿಳ್ಕೊಳ್ಬೇಕು. ಈ ಒಂದು ಸ್ಥಿತಿಯಲ್ಲಿ ನಮಗೆ ಆ ಮೌನವಾಣಿ ಕೇಳಿಸುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ ಅವರು, ತುಂಬಾ ವಿಚಾರ ಇದೆ, ನಾನು ಬರ್ಕೊಂಡಿರೋದು ಕೂಡ ಹೇಳಕ್ಕೆ ಸಾಧ್ಯ ಆಗ್ತಾ ಇಲ್ಲ.
ಇಲ್ಲಿ ಕೊಟ್ಟಿರ್ತಕ್ಕಂಥ ಮುಖ್ಯ ಕೆಲವು ಕವನಗಳನ್ನು ನೋಡೋಣ. ನೀನು ರಹಸ್ಯ ಶಬ್ದಗಳ ಏಣಿಯ ಮೇಲ್ಮೆಟ್ಟಿಲ ಮೇಲೆ ನಿನ್ನ ಪಾದವನ್ನು ಇಡುವುದಕ್ಕೆ ಮುಂಚಿತವಾಗಿ ನಿನ್ನ ಅಂತರಂಗದಲ್ಲಿ ಇರುವ ಭಗವಂತನ ವಾಣಿಯನ್ನು 7 ವಿಧವಾಗಿ ಕೇಳಿಸಿಕೊಂಡಿರಬೇಕು. ಆ ಮೌನವಾಣಿ, ಆ ಭಗವಂತ ಅಂತರ್ವಾಣಿ ಇದೆಯಲ್ಲ, ಅದನ್ನ 7 ವಿಧವಾಗಿ ಕೇಳಿಸ್ಕೊಂಡಿರ್ಬೇಕು ಅಂತ ಹೇಳ್ತಾರೆ. ಈ 7ರಲ್ಲಿ 6 ವಿಘಟಿತ ಮಾಡಬೇಕು ಅಂತ HPB ಅವರು ಹೇಳ್ತಾರೆ. ಏಕೆಂದ್ರೆ ನಿಸ್ಸಂಶಯವಾಗಿ ಅಂತರಾತ್ಮನ ಈ ಧ್ವನಿಗಳಿಗೆ ಸ್ವಲ್ಪ ಕಲ್ಮಶ ಅಂಟ್ಕೊಂಡಿರುತ್ತೆ. ನಾ ಹೇಳಿದ್ನಲ್ಲ, ಜೀವಾತ್ಮನ ಸ್ವಸ್ವರೂಪದ ಅರಿವು ನಮಗಿದೆ ಅಂದ್ರೆ, ಅರಿವಿದೆ ಅಂದ್ರೆ ಅಲ್ಲಿ ನಾನಿದ್ದೀನಿ ಅಂದ್ರೆ ಅದು ಕಲ್ಮಶನೇ. ಆ ಅರಿವು ಕೂಡ ಹೋಗ್ಬೇಕು. ಆವಾಗಲೇ ನಾವು ದೀಕ್ಷೆನ ಪಡ್ಕೊಳ್ಳೋದಕ್ಕೆ ಅರ್ಹತೆಯನ್ನ ಪಡ್ಕೊಳ್ತಕ್ಕಂಥದ್ದು. ಅದಕ್ಕೆ ಹೇಳ್ತಾರೆ, ಈ ಅಂತರಾತ್ಮನ ಈ ಧ್ವನಿಗಳಿಗೆ ಸ್ವಲ್ಪ ಕಲ್ಮಶ ಅಂಟ್ಕೊಂಡಿರುತ್ತೆ. ಈ ಧ್ವನಿಗಳನ್ನ ವಿಘಟಿಸದಿದ್ದರೆ ನಾವು ಮೌನವಾಣಿಯನ್ನ ಆಲಿಸೋದಕ್ಕೆ ಸಾಧ್ಯ ಇಲ್ಲ. ಈ 7 ವಾಣಿಗಳಲ್ಲಿ 6 ವಾಣಿಯನ್ನ ನಾವು ವಿಘಟಿಸಬೇಕು, ಅಂದ್ರೆ ದಾಟಿ ಹೋಗಬೇಕು. ಅವುಗಳನ್ನ ಭೇದಿಸಿ ಮುಂದೆ ಹೋದ್ರೆ ಆಗ ನಮಗೆ 7ನೆಯ ಶಬ್ದ ಕೇಳುತ್ತಂತೆ. ಈ 6 ಶಬ್ದಗಳು ಈ ವಾಣಿ ಅದರೊಳಗಡೆ ಹೋಗಿ ಸೇರ್ಕೊಳ್ತಕ್ಕಂಥದ್ದು. ಅದಕ್ಕೆ ಬಹಳ ಗಾಢ ಅರ್ಥ ಇದೆ. ಇರ್ಲಿ, ಈಗ ಇದಿಷ್ಟು ತಿಳ್ಕೊಳ್ಳೋಣ. 7 ಶಬ್ದಗಳು ಯಾವ್ಯಾವ್ದಪ್ಪ ಅಂದ್ರೆ, ನೈಟಿಂಗೇಲ್ ಪಕ್ಷಿ ತನ್ನ ಸಂಗಾತಿಯಿಂದ ಅಗಲುವಾಗ ಹಾಡುವಂತಹ ಇಂಪಾದ ಧ್ವನಿಯ ಹಾಗೆ ಕೇಳಿಸುತ್ತಂತೆ. ಮನಸ್ಸು ಧಾರಣ ಸ್ಥಿತಿಯಲ್ಲಿ ಧ್ಯಾನದ ಉತ್ತುಂಗ ಸ್ಥಿತಿಗೆ ತಲುಪಿದಾಗ ಜೀವಾತ್ಮನ ವಾಣಿ ನಮ್ಗೆ ಕೇಳಿಸುತ್ತಲ್ಲ, ಅದು ಹೇಗಿರುತ್ತೆ ಅಂತ. ಮೊದಲನೇದು ನೈಟಿಂಗೇಲ್ ಪಕ್ಷಿ ಇಂಪಾಗಿ ಹಾಡ್ತಾ ಇರ್ತಕ್ಕಂತಹ ಧ್ವನಿ. ಇದನ್ನ ಏನ್ ಹೇಳ್ತೀವಿ? ಹೈ ಫ್ರೀಕ್ವೆನ್ಸಿ ನೋಟ್ ಅಂತ ಹೇಳ್ತೀವಿ. ಹೈ ವಾಲ್ಯೂಮ್, ಲೋ ಫ್ರೀಕ್ವೆನ್ಸಿ. ಹೈ ಫ್ರೀಕ್ವೆನ್ಸಿ ಲೋ ವಾಲ್ಯೂಮ್, ಹೈ ಫ್ರೀಕ್ವೆನ್ಸಿ ಲೋ ವಾಲ್ಯೂಮ್ ಅಂದ್ರೆ ಕಿರ್ಲ್ ಧ್ವನಿ ತರ ಕೇಳಿಸುತ್ತೆ ಅಲ್ವಾ, ನೈಟಿಂಗೇಲ್ ಪಕ್ಷಿಯ ಧ್ವನಿ. ಅದರ ನಂತರ ಇನ್ನ ಒಂದು ಧ್ವನಿ ಇನ್ನ ಮುಂದುವರಿತಾ ಹೋಗ್ತಾ, ಧ್ಯಾನಿಗಳು ಉಪಯೋಗಿಸುವ ಬೆಳ್ಳಿಯ ತಾಳದ ಧ್ವನಿ. ಈ ಭಜನೆ ಮಾಡುವಾಗ ಬೆಳ್ಳಿಯ ತಾಳಗಳನ್ನ ನಾವು ಉಪಯೋಗಿಸ್ತೀವಲ್ಲ, ಅದರಲ್ಲಿ ಬರ್ತಕ್ಕಂತಹ ಧ್ವನಿ ಇದೆಯಲ್ಲ, ಹಾಗೆ ಕೇಳಿಸುತ್ತೆ. 3ನೇದು ತನ್ನ ಚಿಪ್ಪಿನಲ್ಲಿ ಸೆರೆಯಾಗಿರುವ ಸಾಗರದ ಯಕ್ಷಣಿಯ ಮೊರೆಯಂತೆ. ಕಪ್ಪೆ ಚಿಪ್ಪು ಸಮುದ್ರದ ದಡದಲ್ಲಿ ಇರ್ತಕ್ಕಂಥದ್ದು, ಮುತ್ತು ಅದರೊಳಗಡೆ ಇರುತ್ತೆ, ಸ್ವಲ್ಪ ಮಾತ್ರ ಬಾಯಿ ಬಿಟ್ಕೊಂಡಿದ್ದಾಗ ಯಕ್ಷಿಣಿ, ಆ ದೇವತೆಗಳು ಅದರೊಳಗಡೆ ಹೋಗಿ ಸೇರ್ಕೊಂಡು ಮಾಡತಕ್ಕಂತಹ ಶಬ್ದದ ರೀತಿಯಲ್ಲಿ ನಮಗೆ ನಮ್ಮ ಅಂತರ್ವಾಣಿ ಕೇಳಿಸುತ್ತೆ. ಯಾವಾಗ ನಾವು ಸಾಧನೆ ಮಾಡ್ತಾ ಧ್ಯಾನದ ಉತ್ತುಂಗ ಸ್ಥಿತಿಗೆ ಹೋಗಿರ್ತೀವಲ್ಲ, ಆಗ ನಮಗೆ ಕೇಳಿಸ್ತಕ್ಕಂತಹ ವಾಣಿ ಜೀವಾತ್ಮನ ವಾಣಿ ಅದು. ನಂತರ ಬರ್ತಕ್ಕಂಥದ್ದು 4ನೇದು ವೀಣೆಯ ನಾದದಂತೆ ಅಂತ ಹೇಳ್ತಾರೆ. ವೀಣೆಯ ನಾದದ ಹಾಗಿರುತ್ತೆ, ನಮಗೆ ಇದು ಗೊತ್ತು, ಕೇಳಿಸ್ಕೊಂಡಿದ್ದೇವೆ. ಮುಂದೆ ಹೇಳ್ತಕ್ಕಂಥದ್ದು 5ನೇದು ಬಿದಿರು ಕೊಳಲಿನ ನಾದ ಅಂತ ಹೇಳ್ತಾರೆ. 6ನೇದೇ ತುತ್ತೂರಿಯ ಶಬ್ದ. ಈ ಎಲ್ಲ ಶಬ್ದಗಳು 7ನೇ ಶಬ್ದ ಇದೆಯಲ್ಲ, ಆ ಶಬ್ದದೊಳ ಒಳಗಡೆ ಹೋಗಿ ಸೇರ್ಕೊಳ್ತಕ್ಕಂಥದ್ದು. ಯಾವ ಶಬ್ದ ಅದು? ನಾವಿವತ್ತು ಕೇಳಿದ್ವಲ್ಲ ರಾತ್ರಿ ಮಲ್ಕೊಂಡಾಗ, ಏನ್ ಕೇಳಿದ್ವಿ? ಗುಡುಗು. ಅದು ಬರೀ ಅಂತ ಸಣ್ಣ ಗುಡುಗಲ್ಲ, ಆರ್ಭಟ. ಗುಡುಗಿನ ಆರ್ಭಟ ಬರುತ್ತಲ್ಲ, ಆ ರೀತಿ ಇರುತ್ತಂತೆ ಶಬ್ದ. ಇವೆಲ್ಲ ಅದ್ರೊಳಗಡೆ ಲೀನ ಆಗೋಗಿರುತ್ತೆ, ಅದೊಂದೇ ಶಬ್ದ ನಮಗೆ ಕೇಳಿಸೋದು. ಅದಕ್ಕೆ ತುಂಬಾ ಗಾಢ ಅರ್ಥ ಇದೆ. ಅಂದ್ರೆ ದೇಹಾತ್ಮ ಸ್ವಭಾವ ಪೂರ್ತಿ ಹೊರಟೋಗಿ ಆ ಜೀವಾತ್ಮನ ಸ್ವಭಾವದಲ್ಲೇ ನಾವಿರ್ತಕ್ಕಂಥದ್ದು. ಆ ಸ್ವಭಾವದಲ್ಲಿ ಇದೀನಿ ಅನ್ನೋ ಅರಿವು ಕೂಡ ಇರೋದಿಲ್ಲ. ಅಂದ್ರೆ ನನ್ನ ಅಸ್ತಿತ್ವನೇ ಅಲ್ಲಿ ಇಲ್ಲ. ಆ ಬಿಂದು ಸಿಂಧುವಿನಲ್ಲಿ ಸೇರಿ ಹೋಗ್ತಕ್ಕಂತಹ ಒಂದು ಕ್ಷಣ ಅಂತ ನಾವು ತಿಳ್ಕೊಳ್ಬೋದು ಅಲ್ವಾ. ಅದಕ್ಕೆ ಈ ಒಂದು ಯಾಕೆ ಹೇಳ್ತಾರೆ 6 ಶಬ್ದಗಳನ್ನ ನಾವು ವಿಘಟಿತ ಮಾಡಬೇಕು ಅಂತ. ಶಿಷ್ಯ ದೇಹಾತ್ಮ ಭಾವದಿಂದ ಬಿಡಿಸ್ಕೊಂಡು ಈಗ ಪ್ರಜ್ಞಾನದ ಸಭಾಂಗಣದಲ್ಲಿ ಜೀವಾತ್ಮ ಭಾವದಲ್ಲಿ ಪ್ರಜ್ಞಾವತ್ತಾಗಿ ನೆಲೆಸಿದ್ದಾನೆ. ಆವಾಗ ಈ ಶಬ್ದಗಳನ್ನ ಕೇಳಿಸ್ಕೊಳ್ತೇವೆ. ಅನಿಬೆಸೆಂಟ್ರು ಕೂಡ HPB ಅವ್ರಿಗೆ ಹೇಳಿದ್ರಂತೆ, ನನಗೆ ಧ್ಯಾನದಲ್ಲಿ ಶಬ್ದಗಳು ಕೇಳಿಸ್ತಾ ಇದೆ. ಯಾವ ರೀತಿ ಶಬ್ದ ಕೇಳಿಸ್ತಾ ಇದೆ? ಈ ಭಾರತ ದೇಶದಲ್ಲಿ ತಮಟೆ ಹೊಡಿತಾರಲ್ಲ ಹಳ್ಳಿಗಳಲ್ಲಿ, ಆ ರೀತಿಯ ಶಬ್ದ ಕೇಳಿಸ್ತಾ ಇದೆ ಅಂತ ಒಂದ್ಸರಿ HPB ಅವ್ರಿಗೆ ಹೇಳ್ತಾರಂತೆ. ಒಳ್ಳೆಯದು, ಮುಂದುವರಿ ಅಂತಾರಂತೆ. ಇನ್ನೊಂದ್ಸರಿ ಅವರಿಗೆ ದೇವಸ್ಥಾನದಲ್ಲಿ ಗಂಟೆ ಹೊಡಿತಾರಲ್ಲ, ಮೊಳಿತಕ್ಕಂಥ ಶಬ್ದ ಅದು ಕೇಳಿಸುತ್ತಂತೆ. ನಾವು ಯಾವ ತರ ಇಮ್ಯಾಜಿನ್ ಮಾಡ್ಕೋಬಹುದು ಅಂದ್ರೆ, ಏನೇನೂ ಶಬ್ದ ಇಲ್ಲ, ನಮ್ಮ ಬಗ್ಗೆ ನಮ್ಗೆ ಅರಿವು ಕೂಡ ಇಲ್ಲ, ಆದ್ರೆ ಆ ಶಬ್ದ ನಮ್ಮ ಧ್ಯಾನದ ಉತ್ತುಂಗ ಸ್ಥಿತಿಯಲ್ಲಿ ಕೇಳಿಸ್ತಾ ಇದೆ. ಕೇಳಿಸ್ಬೇಕು, ನಾವು ಇಮ್ಯಾಜಿನ್ ಮಾಡ್ಕೊಳ್ಳೋದಲ್ಲ, ಕೇಳಿಸ್ಬೇಕು.
ಆವಾಗ ನಾವು ನಿಜವಾಗಿಲೂ ಆ ಒಂದು ಪ್ರಜ್ಞಾವತ್ತು ಸ್ಥಿತಿಯಲ್ಲಿ ಇದ್ದೇವೆ ಅಂತ. ಅದು ಹೇಳ್ತಾರೆ ನೋಡಿ, ಇಷ್ಟೆಲ್ಲ ಸಾಧನೆ ಮಾಡಿ ಅದರ ಉತ್ತುಂಗ ಸ್ಥಿತಿಗೆ ಹೋಗಿ ಆ ಶಬ್ದಗಳನ್ನ ಕೇಳಿಸ್ಕೊಂಡ್ರು ಕೂಡ ಅಲ್ಲಿ ವಿಜಯ ಸಾಧನೆಯ ಭಾವ ಇರುತ್ತೆ. ಹೇಳಿದ್ನಲ್ಲ, ನಾವು ಜೀವಾತ್ಮ ಸ್ವರೂಪದಲ್ಲಿ ಇದೀವಿ ಅನ್ನೋ ಅರಿವಿರುತ್ತೆ ಅಲ್ಲಿ. ಅದು ಆ ವಿಜಯ ಸಾಧನೆಯ ಭಾವ ಇದೆಯಲ್ಲ, ಅಲ್ಲಿ ಜೀವಾತ್ಮನ ಛದ್ಮವೇಷದಲ್ಲಿ ದೇಹಾತ್ಮದ ದುರ್ಗುಣಗಳ ಮೇಲೆ ಹೇಳ್ಬೋದಂತೆ. ನಾವೇನ್ ಅನ್ಕೋತೀವಿ, ಜೀವಾತ್ಮ ಇದ್ದಾನೆ ಅಲ್ಲಿ ಸ್ವಸ್ವರೂಪ. ಆ ಜೀವಾತ್ಮನ ಛದ್ಮವೇಷ ಅಂದ್ರೆ ಮಾರುವೇಷ ಧರಿಸ್ಕೊಂಡು ದೇಹಾತ್ಮ ಅಲ್ಲೂ ತನ್ನ ದುರ್ಗುಣಗಳನ್ನ ತೋರಿಸ್ತಕ್ಕಂತಹ ಸಾಧ್ಯತೆ ಇದೆ. ಅದಕ್ಕೆ ಹೇಳೋದು ಆಧ್ಯಾತ್ಮ ಪಥ ಅಂದ್ರೆ ಕತ್ತಿಯ ಅಲುಗಿನ ಮೇಲೆ ನಡೆದಂಗೆ, ಏನ್ ಸಲೀಸಾಗಿ ಹೋಗ್ತಕ್ಕಂತಹ ಪಥ ಅಲ್ಲ. ಅದನ್ನೂ ಕೂಡ ನಾವು ಘಟಿಸಿ ಹೋದ್ರೆ, ಅಂದ್ರೆ ಈ ಬೆಸೆಂಟ್ರು ಕೇಳಿದ್ರಲ್ಲ ಶಬ್ದ, ಅವನು ಹೋಗಿ ಆ ಹುಡುಗಿನ ಶಬ್ದದಲ್ಲಿ ಎಲ್ಲ ಲೀನವಾಗತ್ತಲ್ಲ, ಆ ಸ್ಥಿತಿಯನ್ನ ನಾವು ತಲುಪಬೇಕು. ಅದಕ್ಕೆ ಹೇಳ್ತಾರೆ ಇಲ್ಲಿ ಆ ಆಧ್ಯಾತ್ಮಿಕ ಅಹಂಭಾವ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಅಳಿದು ಹೋಗಿರ್ಬೇಕು. ಆಧ್ಯಾತ್ಮಿಕ ಅಹಂಭಾವ ನಮ್ಗಿರೋ ಅಹಂಭಾವ ಅಲ್ಲ, ನಾವೇ ಬಹಳ ಕೆಳಗಿನ ಸ್ಥಿತಿಯಲ್ಲಿ ಇರ್ತಕ್ಕಂಥವ್ರು ಅಲ್ವಾ. ಅದಕ್ಕೆ ಮೌನವಾಣಿಯ ಒಂದು ಕವನದಲ್ಲಿ ಹೇಳ್ತಾರೆ, ದೇಹಾತ್ಮ ಭಾವ ಮತ್ತು ಜೀವಾತ್ಮ ಭಾವ ಒಟ್ಟಿಗೆ ಇರೋದಕ್ಕೆ ಸಾಧ್ಯ ಇಲ್ಲ. ಎರಡರಲ್ಲಿ ಒಂದು ಅಳಿಲೇಬೇಕು. ಎರಡಕ್ಕೂ ಒಟ್ಟಿಗೆ ಎಡೆ ಇಲ್ಲ. ಯಾಕೆಂದ್ರೆ ಟೂ ಸಬ್ಸ್ಟೆನ್ಸಸ್ ಕೆನಾಟ್ ಆಕ್ಯುಪೈ ಎ ಸೇಮ್ ಪ್ಲೇಸ್ ಅಟ್ ದ ಸೇಮ್ ಟೈಮ್ ಅಲ್ವಾ. ಆ 6 ಶಬ್ದಗಳು ಕೇಳಿದಾಗ್ಲೂ ಕೂಡ ಇನ್ನೂ ಸ್ವಲ್ಪ ಮಟ್ಟಿಗೆ ಅಹಂಭಾವ ಇದೆ. ಏಕೆಂದ್ರೆ ಜೀವಾತ್ಮನು ಕೂಡ ಬಿಗ್ಗೈ ಅಂತ ಹೇಳ್ತೀವಲ್ಲ ನಾವು, ವ್ಯಕ್ತೀಕರಣಗೊಂಡಿರ್ತಕ್ಕಂತಹ ಆತ್ಮ. ಆ ಭಾವನೂ ಹೋಗ್ಬೇಕು. ಆ ಭಾವನೂ ಹೋದಾಗ ಮಾತ್ರನೇ ನಾವು ನಿಜವಾಗ್ಲೂ ದೀಕ್ಷಾ ಪಥಕ್ಕೆ ಹೆಜ್ಜೆ ಇಡೋದಕ್ಕೆ ಅರ್ಹತೆಯನ್ನ ಪಡ್ಕೊಳ್ತೇವೆ. ನಮ್ಮ ಧ್ಯಾನದ ಉತ್ತುಂಗ ಸ್ಥಿತಿಯಲ್ಲಿ ಸ್ವಲ್ಪ ಕಾಲನಾದ್ರೂ ನಾವು ಆ ಬುದ್ಧಿಯ ಬೆಳಕಿನಲ್ಲಿ ಅರಿವಿಲ್ಲದ ಸ್ಥಿತಿಯನ್ನ ಅನುಭವಿಸಿರ್ಬೇಕು. ಅನುಭಾವ ಸ್ಥಿತಿ, ಅರಿವಿಲ್ಲದ ಸ್ಥಿತಿಯನ್ನ ಅನುಭವಿಸಿರ್ಬೇಕು. ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅಂತ ಹೇಳ್ತಾರೆ. ಇಲ್ಲಿ ಇನ್ನೊಂದು ಹೇಳ್ತಾರೆ, ಅರಳಿದ ಗುಲಾಬಿ ಹೂವು ಮತ್ತೆ ಮೊಗ್ಗಿನಂತೆ ಆಗಬೇಕು ಅಂತ. ಅರಳಿದ ಗುಲಾಬಿ ಹೂವನ್ನ ಏನಕ್ಕೆ ಹೋಲಿಸ್ತಾ ಇದ್ದಾರೆ ಅಂದ್ರೆ, ನಾವು ಈ 2ನೇ ಸಭಾಂಗಣದಲ್ಲಿ ಎಲ್ಲ ಗಳಿಸ್ಕೊಳ್ತೀವಲ್ಲ ಜ್ಞಾನ, ನಾನು ಈ ದೇಹ ಅಲ್ಲ, ನಾನು ಆತ್ಮ ಅನ್ನೋ ಅಂತ ಎಲ್ಲ ವಿಚಾರಗಳು ನಮ್ಮ ಒಂದು ನೆನಪಿನ ಅಂಗಳದಲ್ಲಿ ಸೇರ್ಕೊಂಡಿರ್ತಾವಲ್ಲ, ಅವು ಕೂಡ ಅದು ಬಹಳ ಸುಂದರವಾಗಿರೋ ಪುಷ್ಪ ತರ ಇದೆ ಅಂತ ಹೇಳ್ತಾರಲ್ಲ, ಅದು ಕೂಡ ಖಾಲಿ ಆಗ್ಬಿಡ್ಬೇಕು, ಅದು ಹೋಗ್ಬಿಡ್ಬೇಕು, ಅದು ಹೋಗಿ ಮೊಗ್ಗಿನಂತಾಗ್ಬೇಕು. ಅರಳಿದ ಪುಷ್ಪ ಮತ್ತೆ ಮೊಗ್ಗಿನಂತಾಗ್ಬೇಕು. ಆ ಮನಸ್ಸಿನಲ್ಲಿ ಇರ್ತಕ್ಕಂತಹ ಅನುಭವಗಳು ಸಂಸ್ಕಾರಗಳೆಲ್ಲ ಪೂರ್ತಿಯಾಗಿ ಅಳಿಸ್ ಹೋಗಿ ಆ ಮುಗ್ಧ ಸ್ಥಿತಿಯನ್ನ ತಲುಪಿರ್ಬೇಕು. ಆ ಮುಗ್ಧ ಸ್ಥಿತಿನೇ ನಿಜವಾದ ನವೀಕರಣವಾಗುವ ಸ್ಥಿತಿ ಅಂತ ಹೇಳ್ತಾರೆ. ಆ ಒಂದು ಸ್ಥಿತಿಯಲ್ಲೇ ತನ್ನ 2ನೇ ಜನ್ಮವನ್ನ ಪಡ್ಕೊಳ್ತಕ್ಕಂಥ ಸಾಧಕ ಅಂತ ಹೇಳ್ತಾರೆ, ದ್ವಿಜ ಅಂತ ಹೇಳ್ತಾರಲ್ಲ, ದೀಕ್ಷಾ ಪಥವನ್ನ ಪ್ರವೇಶ ಮಾಡಿದಾಗ್ಲೇ ಆತನಿಗೆ ಮರು ಜನ್ಮ ಅಂದ್ರೆ ಮರು ಹುಟ್ಟು ಸಿಕ್ಕಿದೆ ಅಂತ ಹೇಳ್ತಕ್ಕಂಥದ್ದು. ಇದಿಷ್ಟು ಬಹಳ ಸರಳವಾಗಿ 3 ಸಭಾಂಗಣಗಳ ಬಗ್ಗೆ ಸಾಧಕ ಅವುಗಳನ್ನ ದಾಟಿ, ಅದಕ್ಕೆ ಹೇಳ್ತಾರೆ ತಾಮಸ ಪ್ರಕೃತಿಯಲ್ಲಿದ್ದಾಗ ಅದು ಕಬ್ಬಿಣದ ಸಂಕೋಲೆ ಆದ್ರೆ, ನಾವು ಜ್ಞಾನದ ಪ್ರಾಂಗಣದಲ್ಲಿ ಇದೀವಿ, ಸಭಾಂಗಣದಲ್ಲಿ ಇದೀವಿ ಅಂತ ಅನ್ಕೊಂಡ್ರು ಕೂಡ ನಾವು ಹೇಳಿದ್ವಲ್ಲ, ಸೂಕ್ಷ್ಮ ಸ್ಥಿತಿಯಲ್ಲಿ ಅಹಂಭಾವ ಅನ್ನೋದು ಅದು ಚಿನ್ನದ ಸರಪಳಿ ಅಂತ ಹೇಳ್ತಾ ಇದ್ರು. ನಮ್ಮ ತಂದೆಯವರು ಯಾವಾಗ್ಲೂ ಹೇಳ್ತಾ ಇದ್ರು, ಇದು ಕಬ್ಬಿಣದ ಸರಪಳಿ ಆದ್ರೂ ಚಿನ್ನದ ಸರಪಳಿ, ಅದನ್ನು ಕೂಡ ಬಿಡಿಸ್ಕೋಬೇಕು. ಅದನ್ನ ಬಿಡಿಸ್ಕೊಂಡ್ರೇನೆ ಅರಿವಿಲ್ಲದ ಸ್ಥಿತಿಯನ್ನ ಬಿಡಿಸ್ಕೊಂಡು ಆ ಚಿನ್ನದ ಸರಪಳಿನೂ ಕಿತ್ತಾಕ್ ಹೋಗ್ತೀವಲ್ಲ, ಆ ಬುದ್ಧಿ ಪ್ರಜ್ಞೆಯ ಸ್ಥಿತಿಯನ್ನ ಮುಟ್ಟು ಬರ್ತೇವಲ್ಲ, ಅದೇ ನಿಜವಾದ ಅರಿವಿನ ಸ್ಥಿತಿ, ಅರಿವಿಲ್ಲದ ಅರಿವಿನ ಸ್ಥಿತಿ. ಅಲ್ಲಿ ದೀಕ್ಷೆಗೆ ಸಾಧಕ ತಯಾರಾಗ್ತಕ್ಕಂಥದ್ದು. ಇದು ಬಹಳ ಸಂಕ್ಷಿಪ್ತವಾಗಿ ನನಗೆ ತಿಳಿದ ಮಟ್ಟಿಗೆ ನಿಮಗೆ ತಲುಪಿಸ್ತಕ್ಕಂತಹ ಪ್ರಯತ್ನವನ್ನ ಮಾಡಿದ್ದೇನೆ. ಇನ್ನು 5 ನಿಮಿಷ
ಸಮಯ ಇದೆ. 10:15ಗೆ ಎರಡನೇ ಉಪನ್ಯಾಸ ಇರ್ತಕ್ಕಂಥದ್ದು. 5 ನಿಮಿಷದಲ್ಲಿ ಈ 7 ಶಬ್ದಗಳು 7 ಸ್ವರಗಳಿಗೆ ಹೇಗೆ ಅನ್ವಯಿಸ್ತಾರೆ ಅಂತ. ಈ ವಿಶ್ವ ಎಲ್ಲ ಆಗಿರ್ತಕ್ಕಂಥದ್ದೇ ನಾದ ಮತ್ತೆ ಬಣ್ಣದಿಂದ ಅಂತ ಹೇಳ್ತಾರೆ ಅಲ್ವಾ. ಇಲ್ಲಿ ನಾವು ಬಹಳ ಸ್ಥೂಲ ಒಂದು ಲೋಕದಲ್ಲಿ ರೂಪಗಳನ್ನ ನೋಡ್ತೇವೆ. ಆದ್ರೆ ನಾವು ಉನ್ನತ ಸ್ತರದಲ್ಲಿ ಹೋಗ್ತಾ ಇದ್ರೆ ಅಥವಾ ನಮ್ಮನ್ನೇ ಒಡೆದು ಅಣುಗಳನ್ನ ವಿಭಜನೆ ಮಾಡಿ ಒಳಗೆ ಹೋಗ್ತಾ ಹೋಗ್ತಾ ನೋಡ್ತಾ ಇದ್ರೆ ಅಲ್ಲಿ ಏನಿದೆ? ಬರೀ ಎನರ್ಜಿ ಅಷ್ಟೇ, ಸ್ಪಂದನಗಳು. ಉನ್ನತ ಲೋಕಗಳಲ್ಲಿ ಅಂದ್ರೆ ವಿಶ್ವ ಎಲ್ಲ ಆಗಿರ್ತಕ್ಕಂಥದ್ದೇ ನಾದ ಮತ್ತೆ ಬಣ್ಣದಿಂದ ಅಂತ ಹೇಳ್ತಾರೆ. ಈ ನಾದ ಈ ಸೌರ ಬ್ರಹ್ಮಾಂಡದಲ್ಲಿ ನಾವಿರ್ತಕ್ಕಂಥದ್ದು. ವಿಶ್ವ ಸೃಷ್ಟಿಯಾಗಿರೋದೇ ನಾದ ಮತ್ತೆ ಬಣ್ಣದಿಂದ ಅಂದ್ರೆ ಸೌರ ಬ್ರಹ್ಮಾಂಡ ಅದಕ್ಕೇನು ಹೊರತಲ್ಲ ಅಲ್ವಾ. ಶಬ್ದ ಬ್ರಹ್ಮನಿಂದ ಅಂದ್ರೆ ಬಿಗ್ ಬ್ಯಾಂಗ್ ಅಂತ ಹೇಳ್ತೀವಲ್ಲ ಅಂತ ನಾವು ತಿಳ್ಕೊಳ್ಬಹುದು. ಶಬ್ದದಿಂದ, ಆ ಶಕ್ತಿ ಕೇಂದ್ರದಿಂದ ಹೊರಡ್ತಕ್ಕಂಥ ಶಬ್ದ ಇದೆಯಲ್ಲ, ನಾದ ಇದೆಯಲ್ಲ, ಅದನ್ನ ಸಂಗೀತದಲ್ಲಿ ಮಾ ಅನ್ನೋ ಅಕ್ಷರದಿಂದ ಗುರುತಿಸ್ತಾರಂತೆ. ಮಾ ಅನ್ನೋ ಅಕ್ಷರದಿಂದ ಗುರುತಿಸ್ತಾರೆ. ಈ ಮಾ ಅನ್ನೋ ಅಕ್ಷರ, ಆ ಒಂದು ನಾದ ಹೊರಡ್ತಲ್ಲ ಆ ಶಕ್ತಿ ಕೇಂದ್ರದಿಂದ, ಅದು ಒಂದು ಅಕ್ಷವನ್ನ ಅಲ್ಲಿ ಉಂಟು ಮಾಡುತ್ತಂತೆ. ಆ ಅಕ್ಷದ ಸುತ್ತಲೂ ಒಂದು ಸಮತಲ ಏರ್ಪಡುತ್ತೆ, ಅಂದ್ರೆ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್. ಈ ಅಕ್ಷಕ್ಕೆ ಒಂದು ಪ್ಲಸ್ ಒಂದು ಮೈನಸ್ ಅಲ್ವಾ. ಯಾವಾಗ್ಲೂ ಒಂದು ಅಕ್ಷ ಅಂದ್ರೆ ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಹೇಳ್ತೀವಲ್ಲ, ಒಂದು ಧನಾತ್ಮಕ ಒಂದು ಋಣಾತ್ಮಕ. ಆ ಒಂದು ಶಕ್ತಿಯ ಅಕ್ಷ ಇದೆಯಲ್ಲ, ಅದ್ರ ಸುತ್ತ ಒಂದು ಸಮತಲ ಏರ್ಪಡುತ್ತೆ. ಆ ಸಮತಲದ ಒಂದು ಪಕ್ಕದಲ್ಲಿ ಸಾ ಇರುತ್ತೆ, ಇನ್ನೊಂದು ಪಕ್ಕದಲ್ಲಿ ಪಾ ಇರುತ್ತೆ. ಅದಕ್ಕೆ ಈ ಸಾಗು ಮತ್ತೆ ಪಾಗು ನಮ್ಮ ಸಂಗೀತದಲ್ಲಿ ಪ್ರಭೇದಗಳಿಲ್ಲ. ಅಂದ್ರೆ ಒಂದೇ ಸಾ ಒಂದೇ ಪ. ಈ ಮಾಗೆ ಎರಡಿದೆ, ಪ್ರತಿ ಮಧ್ಯಮ ಮತ್ತೆ ಶುದ್ಧ ಮಧ್ಯಮ ಅಂತ ಹೇಳ್ತೀವಿ ಅಲ್ವಾ. ಶುದ್ಧ ಮಧ್ಯಮ ಪ್ಲಸ್ ಆದ್ರೆ ಪ್ರತಿ ಮಧ್ಯಮ ಮೈನಸ್ ಅಂತ ಹೇಳ್ತಾರೆ. ಆ ಮಾ ಅಂತ ಇದೆಯಲ್ಲ, ಒಂದು ಅಕ್ಷ ಕ್ರಿಯೇಟ್ ಮಾಡುತ್ತಲ್ಲ, ಆ ಶುದ್ಧ ಮಧ್ಯಮ ಪ್ಲಸ್ ಪ್ರತಿ ಮಧ್ಯಮ ಮೈನಸ್, 2 ಪ್ರಭೇದಗಳಿದೆ. ಈ ಒಂದು ಸಮತಲದ ಸುತ್ತ ಒಂದು ಚತುರ್ಮುಖಿಯ ಪಿರಮಿಡ್ ತಯಾರಾಗತ್ತಂತೆ. 4 ಮುಖಗಳ 6 ಕೋಣಗಳ ಷಟ್ಕೋನದ ಒಂದು ಚತುರ್ಮುಖಿ ಆಗತ್ತೆ. ಅಲ್ಲಿ 4 ಮೂಲೆಗಳು ಬರುತ್ತಲ್ಲ, ಅಲ್ಲಿ ಇನ್ನ 4 ಸ್ವರಗಳು ಬರೋದು. ಸಾ ಪ ಮ, ಇನ್ನು ಮಿಕ್ಕಿದ್ದು 4 ಯಾವುದು? ರಿ, ಗ, ದ, ನಿ. ಇದು ಬಂದು ಆಗತ್ತಂತೆ ಒಂದು ಎಂಥದು ಷಟ್ಕೋನದ ಅಷ್ಟಮುಖಿ. ಷಟ್ಕೋನದ ಅಷ್ಟಮುಖಿ ಅಂದ್ರೆ 8 ಮುಖಗಳಿರ್ತಕ್ಕಂಥದ್ದು. ಮಾಗೆ ಒಂದು ಪಿರಮಿಡ್, ಶುದ್ಧ ಮಧ್ಯಮಕ್ಕೆ, ಪ್ರತಿ ಮಧ್ಯಮಕ್ಕೆ ಇನ್ನೊಂದು ಪಿರಮಿಡ್. ಐ ಆಮ್ ವೆರಿ ಸಾರಿ, ನನಗೆ ಆ ಚಿತ್ರವನ್ನ ತೋರಿಸೋದಕ್ಕೆ ಇಲ್ಲಿ LCD ಪ್ರೊಜೆಕ್ಟರ್ ಇಲ್ಲ. ನಾನು ನಿಜವಾಗ್ಲೂ ಬರೆಯೋದಕ್ಕೆ ಬರಲ್ಲ ಅಷ್ಟು ಚೆನ್ನಾಗಿ ಅದನ್ನು ತೋರಿಸೋದಕ್ಕೆ. ಸದ್ಯಕ್ಕೆ ನಾವು ತಿಳ್ಕೊಳ್ಬೇಕು ಅಂದ್ರೆ ಆ ಒಂದು ಪ್ರಾರಂಭದ ನಾದದಿಂದ ಹೊರಬಂದಿರ್ತಕ್ಕಂಥದ್ದು ಮಾನಲ್ಲಿ 2 ಪ್ರಭೇದ ಇದೆ, ಒಂದು ಪ್ಲಸ್ ಒಂದು ಮೈನಸ್ಸು. ಆ ಅಕ್ಷದ ಸುತ್ತ ಒಂದು ಸಮತಲ ಏರ್ಪಟ್ಟಿದೆ, ಅಲ್ಲಿ 2 ಸ್ವರಗಳು ಸಾ ಮತ್ತೆ ಪಾ ಅಂತಕ್ಕಂಥದ್ದಿದೆ. ಈ ಒಂದು ಸಮತಲದಲ್ಲಿ 2 ಪಿರಮಿಡ್ಗಳು ತಯಾರಾಗ್ತವೆ. ಆ ಪಿರಮಿಡ್ಗಳ ಒಂದು 4 ಕೋನಗಳಲ್ಲಿ 4 ಸ್ವರಗಳು ಬರ್ತವೆ. ಈ 4 ಸ್ವರಗಳಿದೆಯಲ್ಲ, ರಿ, ಗ, ದ, ನಿ, ಅವಕ್ಕೆಲ್ಲ 3 ಪ್ರಭೇದಗಳಿದೆ. ಸಂಗೀತ ಗೊತ್ತಿರೋರಿಗೆ ಗೊತ್ತಿರುತ್ತೆ. 72 ಜನಕರಾಗಗಳು ಅಂತ ಹೇಳ್ತೀವಿ. ಆ 72 ಜನಕರಾಗಗಳಲ್ಲಿ ಈ ಪ್ಲಸ್ ಮೈನಸ್ ಇದೆಯಲ್ಲ, 36 ಜನಕರಾಗಗಳು ಶುದ್ಧ ಮಧ್ಯಮ ಇರುತ್ತೆ, ಇನ್ನು 36 ಜನಕರಾಗಗಳಿಗೆ ಪ್ರತಿ ಮಧ್ಯಮ ಇರುತ್ತೆ. ಏನೇ ಇರಲಿ ಅಂದ್ರೆ ಒಂದು ಸ್ವರದಿಂದ 6 ಸ್ವರಗಳು ಬಂತು ಅಂತ ಇಲ್ಲಿ ಹೇಳ್ತಾರೆ. ಅದನ್ನೇ ಇಲ್ಲಿ ತೋರಿಸ್ತಾ ಇರ್ತಕ್ಕಂಥದ್ದು ಈ ಚಿತ್ರದಲ್ಲಿ. ಸಾ ಅನ್ನುವಂಥದ್ದು ಮಧ್ಯದಲ್ಲಿದೆ. ಷಡ್ಜ ಅಂತ ಹೇಳ್ತೀವಿ ನಾವು ಸಂಗೀತದಲ್ಲಿ. ಷಡ್ಜ ಅಂದ್ರೆ ಸಾಯಿಂದ ಮತ್ತೆ 6 ಸ್ವರಗಳು ಹೊರಬಂದಿದೆ ಅಂತ.
ಸಾಯಿಂದ 6 ಸ್ವರಗಳು ಹೊರಬಂದಿದೆ ನೋಡಿ ಅಲ್ಲಿ. ರೀ ಗ ಮ ಪ ದ ನಿ ಅಂತ ತೋರಿಸಿರ್ತಕ್ಕಂಥದ್ದು ಈ 6 ಸ್ವರಗಳು. ಅದಕ್ಕೆ ಷಡ್ಜ ಅಂತೀವಿ, ಸಾನ ನಾವು ಷಡ್ಜ ಅಂತೀವಿ. ಈ ಸೃಷ್ಟಿಯಲ್ಲಿ ಪ್ರಾರಂಭ ಆದಾಗ ಆ ಸಾಯಿಂದ ಎಲ್ಲವೂ ಬಂತು 6 ಸ್ವರಗಳು, ಮತ್ತೆ ಲಯವಾದಾಗ ಅವೆಲ್ಲೂ ಹೋಗಿ ಅದರಲ್ಲೇ ಸೇರ್ಕೊಳ್ತಕ್ಕಂಥ. ಅದಕ್ಕೆ ಅದು ಸುತ್ತಲೂ ತೋರಿಸಿರೋದು ಆ ಸಾ ಅಂತಕ್ಕಂಥದ್ದು ಸತ್ಯ, ಅದನ್ನೇ ವೈಟ್ ಅಂತ ಕೊಟ್ಟಿರ್ತೀವಿ ನಾವು ಡಬ್ಲ್ಯೂ ಅಂತ. ಅಂದ್ರೆ ಸಪ್ತ ಸ್ವರಗಳು ಹೇಗಿದೆಯೋ ಹಾಗೆ ಸಪ್ತ ಬಣ್ಣಗಳಿದೆ. ಈ ಬಿಳಿಯ ಬಣ್ಣದಿಂದ ಮತ್ತೆ ಬಂದಿರತಕ್ಕಂಥದ್ದು ಬೇರೆ ಎಲ್ಲ ಬಣ್ಣಗಳು. ನಮಗೆ ಗೊತ್ತಿದೆ ಕಾಮನ್ ಬಿಲ್ಲಲ್ಲಿ 7 ಬಣ್ಣ ಇದೆ ಅಲ್ವಾ. ಅದು ಸೂರ್ಯನ ಬೆಳಕು ಮೇಲಿಂದ ಬರ್ತಾ ಬರ್ತಾ ನಮಗೆ ಕಾಣಿಸೋ ಹೊತ್ತಿಗೆ ಅದು ವೈಲೆಟ್ ಅಥವಾ ಇಂಡಿಗೋ ಅಂತ ಹೇಳ್ತೀವಿ. ಮತ್ತೆ ನೋಡಿ ಆ ಸ್ವರಕ್ಕೆ ಸರಿಯಾಗಿ ಒಂದು ಬಣ್ಣವನ್ನ ಸೂಚಿಸಿದ್ದಾರೆ. ಇದು ಎಲ್ಲಿಂದ ತಗೊಂಡಿರೋದು ಅಂದ್ರೆ ಗುಪ್ತ ಜ್ಞಾನ ಜೀವಿತ ಅಂತಕ್ಕಂಥ ಪುಸ್ತಕದಿಂದ ತಗೊಂಡಿರ್ತಕ್ಕಂಥದ್ದು ಈ ಒಂದು ಚಿತ್ರ. ಅದನ್ನ ಜೆಫ್ರಿ ಹಾಡ್ಸನ್ ಅವರು ಇಂಗ್ಲಿಷ್ ನಲ್ಲಿ ಬರೆದಿದ್ದಾರೆ. ಶ್ರೀಧರ್ ಅವರು ಬಹಳ ಸೊಗಸಾಗಿ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಅದು ನಿಜವಾಗ್ಲೂ ಅರ್ಥ ಆಗಲ್ಲ. ಈ ಒಂದು ವಿಚಾರವಾಗಿ ನಮ್ಮ KTF ನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀಧರ್ ಅವರು ಒಂದು ಉಪನ್ಯಾಸವನ್ನು ಕೂಡ ಕೊಟ್ಟಿದ್ದಾರೆ. 4 ಸರಿ ಕೇಳಿ ನಾನು ಇಷ್ಟು ಮಾತ್ರ ಸರಳವಾಗಿ ಹೇಳ್ತಕ್ಕಂತಹ ಒಂದು ಪ್ರಯತ್ನವನ್ನು ಮಾಡಿದ್ದೀನಿ ಅಂತ ಮಾತ್ರ ನಾನು ಹೇಳೋದಕ್ಕೆ ಸಾಧ್ಯ. ನೋಡಿ ಇಲ್ಲಿ ಆ ಬಿಳಿಯ ಬಣ್ಣದಿಂದ ಮತ್ತೆ 6 ಬಣ್ಣಗಳು ಬಂದಿದೆಯಲ್ಲ, ಹೇಗೆ ಸಾಯಿಂದ ಎಲ್ಲ ಬಂತು ಬೇರೆ ಸ್ವರಗಳು ಅಂತ ಹೇಳ್ತೀವೋ 7 ಸ್ವರಗಳಿದೆ ಅಂತ ಈ ಸೃಷ್ಟಿಯಲ್ಲಿ, ಹಾಗೆ 7 ಬಣ್ಣಗಳಿದೆ. ಆ ರೀ ಅನ್ನೋದಕ್ಕೆ ಇಂಡಿಗೋ ಅಂತಾರೆ, ಗಾ ಅನ್ನೋದಕ್ಕೆ ಬ್ಲೂ, ಮಾ ಅನ್ನೋದಕ್ಕೆ ಗ್ರೀನು, ಪಾ ಅನ್ನೋದಕ್ಕೆ ಎಲ್ಲೋ ಅಲ್ಲಿ ಬರ್ದಿದೆ ಸಿಂಬಲ್ ಅಲ್ಲಿ, ಮತ್ತೆ ದಾ ಅನ್ನೋದಕ್ಕೆ ಆರೆಂಜು, ನೀ ಅನ್ನೋದಕ್ಕೆ ರೆಡ್. ಇದಿಷ್ಟು ಬಣ್ಣಗಳು ಇರ್ತಕ್ಕಂಥದ್ದು. ಇಲ್ಲಿ ಒಂದು ಏನಪ್ಪಾ ಅಂದ್ರೆ ಇನ್ನು 2 ನಿಮಿಷ 5 ನಿಮಿಷ ತಗೊಳ್ತೇನೆ, ಯಾಕೆಂದ್ರೆ ಇದು ನಿರ್ದೇಶಕರ ಪರ್ಮಿಷನ್ ಮೇಲೆ. ಏನಪ್ಪಾ ಅಂದ್ರೆ ಇಲ್ಲಿ ನೋಡಿ, ಈಗ ರೀ ಮತ್ತು ಪ ಅಂದ್ರೆ ಇಂಡಿಗೋ ಮತ್ತೆ ಎಲ್ಲೋ ಸೇರ್ಸಿದ್ರೆ, 2 ಬಣ್ಣ ಸೇರ್ಸಿದ್ರೆ ಕಪ್ಪು ಬಣ್ಣ ಬರೋದು. ಇಂಡಿಗೋ ಮತ್ತೆ ಎಲ್ಲೋ ಸೇರ್ಸಿದ್ರೆ ಕಪ್ಪು ಬಣ್ಣ ಬರುತ್ತೆ, ಬ್ಲೂ ಮತ್ತೆ ಆರೆಂಜ್ ಸೇರ್ಸಿದ್ರು ಕಪ್ಪು ಬಣ್ಣ ಬರುತ್ತೆ. ಈ ಪೇಂಟಿಂಗ್ ಮಾಡೋರು ಚೆನ್ನಾಗಿ ತಿಳ್ಕೊಂಡಿರ್ತಾರೆ ಕಲರ್ಗಳನ್ನ ಹೇಗೆ ಸೇರಿಸೋದು ಅಂತ. ಆ ರೆಡ್ ಮತ್ತೆ ಗ್ರೀನ್ ನ ಸೇರಿಸಿದ್ರೆ ಮತ್ತೆ ಕಪ್ಪೆ ಬರುತ್ತೆ, ಮಧ್ಯದಲ್ಲಿ ಮಾತ್ರ ಬಿಳಿ ಇರುತ್ತೆ. ಅದಕ್ಕೆ ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳಿರ್ತಾನೆ, ನಾನು 4 ರೀತಿಯಲ್ಲಿ ನಾನು ವ್ಯಕ್ತನಾದ್ರೂ ಕಾಣಿಸೋದು ಒಂದೇ ರೂಪದಲ್ಲಿ. ಆ ವ್ಯಕ್ತವಾಗಿರೋದೇ ಈ ಬಿಳಿ ಬಣ್ಣ. ಅದು ವೈಟ್ ಅಂತ ತೋರಿಸ್ತಾ ಇದೀವಲ್ಲ, ಅದು ಹಾಗೆ. ಆ ರೀತಿ ಕೂಡ ನಾವು ಅರ್ಥೈಸ್ಕೊಳ್ಬಹುದು. ಅಂದ್ರೆ ಎಲ್ಲ ಬಣ್ಣಗಳು ಸೇರಿದ್ರೆ ಕೊನೆಗಾಗೋದೆ ಬಿಳಿಯ ಬಣ್ಣ. ಈ ಬಣ್ಣಕ್ಕೂ ಸ್ವರಗಳಿಗೂ ಕೂಡ ಒಂದು ಸಂಬಂಧ ಇದೆ. ಅದು ಇನ್ನೊಂದು ಚಿತ್ರ ಇದೆ ಗುಪ್ತಜ್ಞಾನ ಜೀವಿತದಲ್ಲಿ, ನೀವು ಖಂಡಿತವಾಗ್ಲೂ ನೋಡಿ. ಇಲ್ಲಿ ಅದೇ ಬಣ್ಣವನ್ನ ನಮ್ಗೆ ತೋರ್ಸೋದಕ್ಕೂ ಸಾಧ್ಯ ಆಗಿಲ್ಲ. ಇಲ್ಲಿ ಏನು ಹೇಳ್ತಾರೆ ಅಂದ್ರೆ ಬ್ಲೂ ಅನ್ನೋದನ್ನ ಶಿವ ಅಂತ ಹೇಳ್ತಾರೆ, ಗ್ರೀನ್ ಅನ್ನೋದು ವಿಷ್ಣು, ರೆಡ್ ಅನ್ನೋದು ಕಲರು ಬ್ರಹ್ಮ. ಈಶ್ವರ 3 ರೂಪಗಳಲ್ಲಿ ವ್ಯಕ್ತ ಆಗಿರ್ತಕ್ಕಂಥದ್ದಲ್ವಾ, ಬ್ರಹ್ಮ, ವಿಷ್ಣು, ಮಹೇಶ್ವರ. ಅದು 3 ಬಣ್ಣಗಳಲ್ಲಿ ತೋರಿಸಿದ್ದಾರೆ. ಅಂದ್ರೆ 1ರಿಂದ 3 ಅಲ್ವಾ. ಒಬ್ಬ ಈಶ್ವರನಿಂದ 3 ಮುಖಗಳಲ್ಲಿ ವ್ಯಕ್ತನಾಗಿದ್ದಾನೆ. ಆ 3ರಿಂದ 7 ಅಂತ ಹೇಳ್ತೀವಿ ನಾವು. ಸಪ್ತ ಪ್ರಜಾಪತಿಗಳು ಅನ್ಕೋಬಹುದು, 7 ಅಂತ ಹೇಳ್ತೀವಲ್ಲ, ಆ 3ರಿಂದ 7 ಬಣ್ಣ ಬಂದಿದೆ ಅಂತ. ಪ್ರೈಮರಿ ಕಲರ್ಸ್ ಅಂತ ಹೇಳ್ತೀವಿ. ಯಾವ್ಯಾವುದು? ಬ್ಲೂ, ಗ್ರೀನ್ ಮತ್ತೆ ರೆಡ್ ಪ್ರೈಮರಿ ಕಲರ್ಸ್. ಅಂದ್ರೆ ಬ್ರಹ್ಮ, ವಿಷ್ಣು, ಮಹೇಶ್ವರ. ಬ್ಲೂ ಅನ್ನೋದು ಶಿವ, ಗ್ರೀನ್ ವಿಷ್ಣು, ರೆಡ್ ಅನ್ನೋದು ಬ್ರಹ್ಮ. ಈ 3 ಬಣ್ಣಗಳು ಬೇರೆ ಬೇರೆ ಪ್ರಮಾಣದಲ್ಲಿ ಸೇರ್ಕೊಂಡ್ರೆ ಬೇರೆ ಬೇರೆ ಸ್ವರಗಳು ಬರುತ್ತೆ. ಈ 3 ಬಣ್ಣಗಳು ಬೇರೆ ಬೇರೆ ಪ್ರಮಾಣದಲ್ಲಿ ಸೇರಿದಾಗಲೇ ಮತ್ತೆ ಮಿಕ್ಕ ಬಣ್ಣಗಳು ಬರೋದು. ಅವಕ್ಕೆ ಹೊಂದ್ಕೊಂಡ ಹಾಗೆ ಈ 7 ಸ್ವರಗಳನ್ನ ಕೂಡ ನಮಗೆ ಸೂಚಿಸಿದ್ದಾರೆ. ತುಂಬಾ ಒಂಥರ ಆಸಕ್ತಿದಾಯಕವಾಗಿರ್ತಕ್ಕಂತಹ ವಿಚಾರ. ಪ್ರತಿಯೊಬ್ಬರು ಓದಲೇಬೇಕು. ಓದಿ ಅರ್ಥ ಮಾಡ್ಕೊಳ್ತಕ್ಕಂಥ ಪ್ರಯತ್ನ ಮಾಡಿ. ಅಷ್ಟು ಮಾತ್ರ ಹೇಳೋದಕ್ಕೆ ಸಾಧ್ಯ ಈ ಒಂದು ಸಮಯಾವಕಾಶದಲ್ಲಿ. ಅಂದ್ರೆ ಈಗ ನಾವು ಸದ್ಯ ತಿಳ್ಕೊಳ್ಬೇಕಾಗಿರೋದು ಮೌನವಾಣಿಯ ಮೊದಲನೇ ಭಾಗದಲ್ಲಿ ಮೌನ ವಾಣಿ ಯಾವಾಗ ಕೇಳಿಸುತ್ತೆ, ಆ ವಾಣಿ ಹೇಗಿರುತ್ತೆ, ಯಾವಾಗ ಕೇಳಿಸುತ್ತೆ, ಅದು ಅದರ ಅರ್ಥ ಏನು, ಅದನ್ನ ದಾಟಿ ಹೋಗಿ ಆ ಒಂದು ಬುದ್ಧಿಯ ಬೆಳಕಿನಲ್ಲಿ ದೀಕ್ಷಾ ಪಥಕ್ಕೆ, ಆ ಒಂದು ಸ್ಥಿತಿಯಲ್ಲೇ ನಮಗೆ ದೀಕ್ಷೆಗೆ ಸಂಬಂಧಪಟ್ಟಂತಹ ಸಂದೇಶ ನಮಗೆ ಸಿಗುತ್ತಂತೆ. ಆ ಸುಷುಪ್ತಿ ಸ್ಥಿತಿಯಲ್ಲಿ ಆ ಪ್ರಜ್ಞಾನದ ಸಭಾಂಗಣವನ್ನ ದಾಟಿ ಹೋಗ್ತೀವಲ್ಲ, ಆ ಮನಸ್ಸಿನ ಆಚೆಯ ಕ್ಷೇತ್ರ ಇದೆಯಲ್ಲ,
ಅಲ್ಲಿ ದೀಕ್ಷೆಗೆ ಬೇಕಾಗಿರ್ತಕ್ಕಂತಹ ಸಂದೇಶ ಸಿಗುತ್ತೆ ಅನ್ನುವಂತಹ ವಿಚಾರವನ್ನು ನಾವು ಮೊದಲನೆಯ ಭಾಗದಲ್ಲಿ, ಮೌನವಾಣಿಯ ಮೊದಲನೆಯ ಭಾಗದಲ್ಲಿ ತಿಳ್ಕೊಳ್ಬೋದು ಅಂತ ಹೇಳ್ತಾ ನಾನು ಒಂದೆರಡು ಮಾತುಗಳನ್ನು ಮುಗಿಸ್ತೀನಿ.